ಮಣಿಕಂಠ ಸರ್ ನಮಸ್ಕಾರ. ನಮ್ಮ ಮಣಿಕಂಠ ಸರ್ ಅಂತ ಇವರು ಬೆಂಗಳೂರಲ್ಲಿ ಯೋಗ ಸೆಂಟರ್ ನಡೆಸ್ತಾರೆ. ಒಂದ್ ನಿಮಿಷ ಸರ್. ಅದೇ ನಮಸ್ಕಾರ. ಮಾಗಡಿ ರೋಡ್. ಮಾಗಡಿ ರೋಡು ಹಾ, ನಮ್ದು ಹೌದು ಸರ್. ನೋಡಿದೀನಿ ಸರ್. ಮಾಗಡಿ ರೋಡ್ ಗೊತ್ತು. ಹೌದು. ಸೆಂಟ್ರಲ್ ಸಿಕ್ಕಿದ್ರು ಒಂದ್ಸರಿ ಅವ್ರ ವಿಡಿಯೋ ಎಲ್ಲ ಓಕೆ. ನೋಡಿದೆ. ಕ್ಲಿನಿಕಲ್ ಒಂದ್ಸಲಿ ನಿಮ್ಮನ್ನ ನಾನು ಭೇಟಿ ಆಗಿದೆ. ಹೌದು. ಹೌದು ಸರ್. ಮತ್ತೆ ನಾನು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕೆಲವು ಇದೆಲ್ಲ ಕ್ಲಿನಿಕಲ್ ಸಿಕ್ಕಿದ್ದೆ. ಅದನ್ನೇ ಹೇಳ್ದೆ ನಾನು ಸಾರ್ಗೆ. ಇಲ್ಲ ಅವರು ನಮ್ ಜೊತೆಗಿದ್ದಾರೆ ಅಂದ್ರು. ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ. ಓಕೆ ಮಣಿಕಂಠ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹಾ, ಟಿ ಹೇಳಿ. ಎಂ ಬಗ್ಗೆ, ಕಲರ್ ಥೆರಪಿ ಬಗ್ಗೆ, 6 ಕೀ ಬಗ್ಗೆ ಏನಾದ್ರೆ ಹೇಳೋದಿದ್ರೆ ಮಾತಾಡಿ. ಯಾಕಂದ್ರೆ ಎಲ್ಲರೂ ನಾವು ನೀವು ಸೀನಿಯರ್, ಹಾಗಾಗಿ ಏನಾದ್ರ ನಿಮ್ದು ಒಂದೆರಡು ಮಾತು ಹೇಳಿ. ಸರ್, ಸುಮಾರು ಕ್ಲಾಸಸ್ ಅಟೆಂಡ್ ಮಾಡಿದೀವಿ ನಾವು ಹೊರಗಡೆ ಆನ್ಲೈನ್ ಅಲ್ಲಿ. ಬಟ್ ನಿಮ್ ಕ್ಲಾಸ್ ನಾನು ನಿನ್ನೆ ಅಂದ್ರೆ ಲೈವ್ ಆಗಿ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ. ಬಟ್ ರೆಕಾರ್ಡಿಂಗ್ ನೋಡಿದೆ ಫುಲ್ ಆಗಿ. ಬಹಳ ಸುಲಭವಾಗಿ ಅರ್ಥ ಆಗೋ ತರ ಈ ನಮ್ಮ ಸೋಮಪ್ಪ ನಮ್ಮ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದು ಜನಮನ ತಲುಪಬೇಕು. ಅವ್ರು ಎಲ್ರಿಗೂ ಕೂಡ ಇದು ತಲುಪಿ ಎಲ್ರೂ ಇದರ ಸದುಪಯೋಗ ಪಡಿಸ್ಕೋಬೇಕು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ನೋಟ್ಸ್ ಕೂಡ ಅದನ್ನು ಕೆಲವೊಂದು ನೋಟ್ಸ್ ತಗೊಂಡಿದೀನಿ, ಮೇಲಲ್ಲಿ ಕಳಿಸಿರೋದು. ಕೆಲವೊಂದು ನೋಡಿದೀನಿ, ಕೆಲವೊಂದು ನೋಡಕ್ಕಾಗಿಲ್ಲ. ಯೋಗ ಡೇ ಇದೆ present, ಹಂಗಾಗಿ ಸ್ವಲ್ಪ ಅದ್ರಲ್ಲಿ ಬಿಸಿ ಇದೀವಿ. ಬಟ್ ನೋಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಬುಕ್ ಕಳಿಸಿರೋದು ಸಾಫ್ಟ್ ಕಾಪಿ ಏನಿದೆಯೋ ಅದು ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಎಲ್ಲ ಸರ್. ಅರ್ಥ ಆಗೋ ತರ ಇದೆ, ಸುಲಭವಾಗಿ ಅರ್ಥ ಆಗೋ ತರ ಇದೆ. ಬಟ್ ನಿಮ್ಮ ಉದ್ದೇಶ ಇದೆಯಲ್ಲ, ಇಂಟೆನ್ಷನ್ ಇದೆಯಲ್ಲ, ಅದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ರಿಗೂ ಆಶೀರ್ವಾದ ಸಿಗುತ್ತೆ ಮುಂದಕ್ಕೆ. ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಜನತೆ ಆಶೀರ್ವಾದ ನಿಮ್ ಮೇಲಿರುತ್ತೆ. ಅದೇ ಚೆನ್ನಾಗ್ ಮಾಡಿ. ಬೇಕಾಗಿರೋದು ಸರ್, ಅದೇ ಬೇಕಾಗಿರೋದು ಈಗ ನನಗೆ. ಆಶೀರ್ವಾದ ಒಂದ್ ಇದ್ಬಿಟ್ರೆ ನಾವು ಜಗತ್ತನ್ನೇ ಗೆಲ್ಬಹುದು. ಹೌದು. ಹಾಗಾಗಿ ನೀವು ಖಂಡಿತ. ನನಗೆ ನಿಮ್ ಬಗ್ಗೆ ನಮ್ಮ ರಾಣೆಬೆನ್ನೂರಲ್ಲಿ ಸ್ವಲ್ಪ ಜನ ಹೇಳಿದ್ರು, ನಮಗೆ ನಿಮ್ ರೆಫರ್ ಮಾಡಿದ್ದು ಮಣಿಕಂಠ ಸರ್ ಅಂತ. ನಾವು ಮಣಿಕಂಠ ಸರ್ ಅಂದ್ರೆ ನೋಡಿದೀವಿ, ಯಾರಂತ ಗೊತ್ತಿರಲ್ಲ. ಆಮೇಲೆ ಗೊತ್ತಾಯ್ತು ಖಂಡಿತ. ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಿಮ್ಗೆ ಮೊನ್ನೆ ಫೋನ್ ಮಾಡಿದ್ದು. ಚೆನ್ನಾಗಾಯ್ತು, ನೀವು ನಮ್ಮ ಕ್ಲಾಸನ್ನ ಜಾಯಿನ್ ಮಾಡಿದ್ದಕ್ಕೋಸ್ಕರ ಚೆನ್ನಾಗಾಯ್ತು. ಏನ್ ತೊಂದ್ರೆ ಇಲ್ಲ ಸರ್, ಎಲ್ಲರೂ ಸೇರಿ ಮಾಡೋಣ. ಯಾಕಂದ್ರೆ ಇದು ನಮ್ದು ಅಳಿಲ ಸೇವೆ. ಯಾಕಂದ್ರೆ ನಾವು ಒಂದು ಸೇವೆ ಮಾಡೋಣ. ಸೇವೆ ಮಾಡದಲ್ಲಿ ಅಲ್ಲಿ ಕರ್ಮಗಳು, ನಮ್ಮ ಪುಣ್ಯ ಫಲಗಳು ಎಲ್ಲ ನಮ್ಮ ಒಟ್ಟಿಗೆ ಸೇರ್ತದ. ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇದು ನನ್ನಲ್ಲ, ವಿಶ್ವಶಕ್ತಿ ಆರೋಗ್ಯ ಕುಟುಂಬ ಅಂತ ಏನ್ ಮಾಡ್ತಾ ಇದ್ದೀನಿ, ಇದು ಎಲ್ಲ ನಿಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಎಲ್ಲರೂ ನಮ್ಮರೇ. ಇಲ್ಲಿ ಅಣ್ಣ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ನಮ್ಮರೇ. ಹಾಗಾಗಿ ನಾನು ಸದಸ್ಯನಾಗಿ ಇರಲು ಇಷ್ಟಪಡ್ತೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಇರಲು ಇಷ್ಟಪಡ್ತೀನಿ. ನಾನು ಟ್ರೈನರ್ ಅಲ್ಲ, ನಾನು ನಿಮ್ಮ ಮನೆಯ ಒಬ್ಬ ಸದಸ್ಯ. ನಿಮಗೆ ಏನೇ ಡೌಟ್ ಇದ್ರು ನಿಮ್ ನಾನ್ ಒಳ್ಳೆ ನಿಮ್ಮ ಹತ್ರ ದೊಡ್ಡ ಗುಣ ಕೇಳಿ. ಅದು. ಇಲ್ಲ ಸರ್, ಇದು ಆಕ್ಚುಲಿ ಈ ಗುಣಗಳು ಬೇಕು. ನಾವು ಆರೋಗ್ಯವಾಗಿ ಇರ್ಬೇಕಂದ್ರೆ ಫಸ್ಟ್ ಕಲಿಬೇಕಾಗಿರೋದೇನ್ ಗೊತ್ತಾ? 6 ಕೀ ಹಾಕೊಳ್ಳಿ, ನಿಮ್ಗೆ ನಿನ್ನೆ ಆರೆಂಜ್ ನಿನ್ನೆ ಹೇಳಿದ್ರು ನೋಡಿ, ಸ್ಟಮಕ್ ಬಗ್ಗೆ, ಲಿವರ್ ಬಗ್ಗೆ. ಸರ್ ಇನ್ನೊಬ್ರು ಮಾತಾಡಿದ್ರಲ್ಲ, ಅವ್ರು ಎಲ್ಲ ಹೇಳಿದ್ರು ಹೌದು ಸ್ಟಮಕ್ ಹೆಂಗ್ ಹಾಳಾಗುತ್ತೆ, ಲಿವರ್ ಹೆಂಗ್ ಹಾಳಾಗುತ್ತೆ, ಹೌದು ನಮ್ಮ ಬುದ್ಧಿ ಆಗ್ಬೋದು, ನಮ್ಮ ಮಾತು ಆಗ್ಬೋದು, ಅದ್ರ ಮೇಲೆ ಕೂಡ, ಭಾವನೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಆರೋಗ್ಯ ಅನ್ನೋದು. ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು. ಆಹಾರದ ಬಗ್ಗೆ ಆಗ್ಬೋದು ಎಲ್ಲ. ಏನಂದ್ರೆ ಸರ್, ಈಗ ನಾವು ಏನ್ ಸಮಸ್ಯೆ ಮಾಡ್ತಿದ್ವಿ ಅಂತ ತಿಳಿಸ್ಬೇಕು. ನೀವು ಆರೆಂಜ್ ಹಾಕೋರಿ, ಅಲ್ಲಿ ಹಾಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ನೀವು ಸ್ಕೈ ಬ್ಲೂ ಹಾಕೋರಿ, ಸ್ಟಮಕ್ ಎನರ್ಜಿ ಆಗುತ್ತೆ. ನೀವು ಬ್ಲ್ಯಾಕ್ ಹಾಕೊಳ್ಳಿ, ನಿಮ್ದು ಮೈಂಡ್ ಕಾಮ್ ಆಗಿರುತ್ತೆ. ಅದು ಬೇಕಾಗಿಲ್ಲ. ಈಗ ನಾವು MBBS ಡಾಕ್ಟರ್ಗೆ ನಾವು ಬ್ಲೇಮ್ ಮಾಡ್ತೀವಿ. ಏನ್ ಗೊತ್ತಾ, ಅವ್ರು ಹೋಗ್ತಾರೆ, ಏನ್ ಮಾಡಲ್ಲ, ಟ್ಯಾಬ್ಲೆಟ್ ಕೊಡ್ತಾರೆ. ರೋಗ ಏನಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ನಾವು ಅದನ್ನ ತಪ್ಪು ಮಾಡಂಗಿಲ್ಲ. ಹಾಗಾಗಿ ನನ್ನ ಉದ್ದೇಶ ಹೌದು. ಏನಂದ್ರೆ, ನನ್ನ ಬುಕ್ ಅಲ್ಲಿ ಬರೆದಿರೋದು ಏನಂದ್ರೆ, ಯಾವ ತರ ರೋಗ ಬರುತ್ತೆ, ನಾವು ಅದನ್ನ ಹೆಂಗೆ ಫಾಲೋ ಅಪ್ ಮಾಡಬೇಕು, ಯಾವ ಉದ್ದೇಶಕ್ಕೆ ನಾವು ಅದನ್ನ ಟ್ರೀಟ್ಮೆಂಟ್ ತಗೋಬೇಕು, ಇದು ಫಸ್ಟ್ ಗೊತ್ತಿರಬೇಕು. ನಾವು ಬೆಂಗಳೂರಿಗೆ ಬರ್ಬೇಕಂದ್ರೆ ರಾಣೆಬೆನ್ನೂರಿಂದ ಬಂದ್ರೆ ರಾಣೆಬೆನ್ನೂರು, ಹರಿಹರ, ದಾವಣಗೆರೆ ಎಲ್ಲ ಸಿಗುತ್ತೆ. ನಾವು ಡೈರೆಕ್ಟ್ ತುಮಕೂರಿಂದ ಹತ್ತಿದಂದ್ರೆ ಅಲ್ಲಿ ಹಿಂದ್ಗಡೆ ಇರೋದು ಯಾವ್ದು ಸಿಟಿ ಗೊತ್ತಾಗಲ್ಲ ನಮ್ಗೆ. ಹಾಗಾಗಿ ಮೇನ್ ಖಂಡಿತ. ಉದ್ದೇಶ ಏನಂದ್ರೆ, ಹಿಂದ್ಗಡೆ ಇರ್ತಕ್ಕಂಥದ್ದು ಎಲ್ಲಾ ಸಮಸ್ಯೆನ ನಾವು ಜನರಿಗೆ ತಿಳಿಸಿ ಹೇಳ್ಬೇಕು. ಎನಿ ಟೈಮ್ ನೀವು ಯಾರೇ ನನಗೆ ಫೋನ್ ಮಾಡಿದ್ರು ನಾನ್ ರಿಸೀವ್ ಮಾಡಕ್ ಸಿದ್ಧ. ನಾನು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡ್ತೀನಿ, ನಾನು ನಿಮ್ಮ ಮನೆಯ ಸದಸ್ಯನಾದ ಸೋಮು ಲಮಾಣಿ, ನಿಮ್ಮ ಆರೋಗ್ಯಕ್ಕಾಗಿ ನಾನು ಸದಾ ಜನರ ಸೇವೆಯಲ್ಲಿ ನಿರತನಾಗಿರ್ತೇನೆ, ಯಾವುದೇ ತರದ ಅಪೇಕ್ಷೆ ಇಲ್ಲದೆ. ನಿಮ್ಮ ಖುಷಿಯಾಗಿ ಸರ್ ನನ್ನ ಹತ್ರ 10 ರೂಪಾಯಿ ಇದೆ, ನನ್ನ ನಾಲ್ಗೆ ಕಳಿಸಿದ್ದೀನಿ, ನೀವು ನೋಡಿ ಅಂದ್ರೆ ಐ ಆಮ್ ರೆಡಿ ಟು ಅನಾಲಿಸಿಸ್. ನಾನ್ ರೆಡಿ ಟು ನಿಮ್ಮ ಸೇವೆ ಮಾಡಕ್. ನೋಡಿ ಸರ್, ನಾನು ಮೊನ್ನೆ ನಾಗರಾಜ್ ಸರ್ಗೆ ಹೇಳಿದ್ದೀನಿ, ನಮ್ಮ ಶಿಲ್ಪಾ ಮೇಡಮ್ ಹೇಳಿದ್ದೀನಿ. ನನಗಿರೋದು ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳನ್ನ ನಾನ್ ಕಳ್ಸಿದ್ರೆ ನನಗೆ ಆಸ್ತಿ ಮಾಡ್ಬೇಕನ್ನೋದಿಲ್ಲ, ಏನು ಮಾಡ್ಬೇಕಲ್ಲ. ನಾನು ಏನಾರ ಆಗಿ, ಏನಾದ್ರು ಒಂದು ಸಮಸ್ಯೆ ಈಡಾಗಿ ಏನಾರ ಆತಂದ್ರೆ
ಒಂದು ಹನಿ ನೀರ್ ಬರ್ಬೇಕು ನಿಮ್ ಕಣ್ಣಲ್ಲಿ. ಆ ಸೇವೆ ಅದು ನನ್ನ ಬಹಳ ಕನಸದು. ಏನಾದ್ರೂ ಆದ್ರೆ ಒಂದ್ ಕಣ್ಣು ನಿಮ್ ಕಣ್ಣಲ್ಲಿ ಒಂದ್ ಹನಿ ನೀರ್ ಬಂದ್ಬಿಟ್ರೆ ನನ್ನ ಆಸೆ ಎಲ್ಲ ಈಡೇರ್ತದೆ. ಆ ಒಂದು ಇಂಟೆನ್ಷನ್ ಇಂದ ನಿಜವಾಗ್ಲೂ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಉದ್ದೇಶ ಬಿಟ್ರೆ ದುಡ್ಡು ಮಾಡ್ಬೇಕಂತ ಯಾವುದೇ ಉದ್ದೇಶ ಇಲ್ಲ. ನನಗೆ ತಿಂಗಳಿಗೆ 15,000 20,000 ದುಡಿದ್ರೆ ನನ್ನ ಫ್ಯಾಮಿಲಿ ನಡೀತದೆ. ಅಷ್ಟು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಇಂಟೆನ್ಷನ್ ಇರೋದು, ನೀವು ನೀವು ಯಾರೇ ನನಗೆ ಫೋನ್ ಮಾಡಿದ್ರು ನಾನು ನಿಮ್ಮ ಸೇವೆಗೆ ಸಿದ್ಧ. ಅದು ಏನಂದ್ರೆ ನನ್ನ ಉದ್ದೇಶ, ನೀವು ಪ್ರತಿಯೊಂದು ಆರೋಗ್ಯದ ಬಗ್ಗೆ ತಿಳ್ಕೋಬೇಕು. ಪ್ರತಿಯೊಬ್ರು ನಿಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಕ್ಲಾಸ್ ಬೇರೆ, ನಾವು ಕಲಿಯೋದ್ ಬೇರೆ, ಸಬ್ಜೆಕ್ಟ್ ಬೇರೆ. ಮೊದಲು ನಮ್ಮನ್ನು ನಾವು ತಿದ್ಕೊಂಡ್ಮೇಲೆ ನಾನು ನನ್ನ ಹೆಂಡತಿಗೆ ಹೇಳ್ಬೋದು, ನನ್ನ ಮಕ್ಕಳಿಗೆ ಹೇಳ್ಬೋದು, ನಮ್ಮ ಊರವರಿಗೆ ಹೇಳ್ಬೋದು, ನನ್ನ ಮತ್ತೊಬ್ಬರಿಗೆ ಹೇಳ್ಬೋದು. ಫಸ್ಟ್ ನಾನ್ ಕರೆಕ್ಟ್ ಇರ್ಬೇಕು. ಇದು ನನ್ನ ಅನಿಸಿಕೆ. ನಾನೇ ಸರಿ ಇಲ್ಲ ಅಂದ್ಬಿಟ್ರೆ ನಾನು ನಿಮ್ಮನ್ನೇನು ಕಲ್ಸಕ್ಕಾಗತ್ತೆ? ಹಾಗಾಗಿ ಫಸ್ಟ್ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ಈಗ ನೋಡಿ, ನನಗೆ ಬಹಳ ಕಂಪ್ಲೇಂಟ್ ಏನಂದ್ರೆ, ನಾನು ಪೇಷಂಟ್ ನೋಡ್ಬೇಕಾದ್ರೆ, ಇಲ್ಲಾಂದ್ರೆ ಸರ್ ನಾನು ಒಬ್ಬನು ಕಲ್ತಿದ್ದೀನಿ ಸರ್, ನನ್ನ ಹೆಂಡತಿ ಮಾತು ಕೇಳಲ್ಲ, ಅವಳು ಕಲ್ತಿಲ್ಲ. ಇಲ್ಲಾಂದ್ರೆ ಹೆಂಡತಿ ಕಲ್ತಿರ್ತಾಳೆ, ಗಂಡ ಕೇಳಲ್ಲ. ಯಾಕಂದ್ರೆ ಇಬ್ರು ಒಟ್ಟಿಗೆ ಸೇರಿದ್ರೆ ಅದು ಜೀವನ ಹೆಂಗಿರುತ್ತಲ್ಲ, ಹಂಗೆ ನೀವು ಈ ಆರೋಗ್ಯ ವಿಚಾರನ ಕೂಡ ನೀಟಾಗಿ ಪ್ರತಿಯೊಂದನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ನಿಮ್ ಗಂಡಗೆ ಹೇಳಿ, ಇಲ್ಲ ನಿಮ್ ಹೆಂಡತಿಗೆ ಹೇಳಿ, ಬಾರಪ್ಪ ಇದೇನ್ ದೊಡ್ಡ ವಿಚಾರ ಅಲ್ಲ, ನಾನೇನ್ ದೊಡ್ಡ ದುಡ್ಡು ಖರ್ಚು ಮಾಡಿಲ್ಲ. ಫ್ರೀಯಾಗಿ ಕೂಡ ಹೇಳ್ತಾನೆ. ನನ್ನ ಅಣ್ಣನೋ ತಮ್ಮನೋ ಒಬ್ನಿದಾನೆ, ಅವ್ನ್ ಫ್ರೀಯಾಗಿ ಹೇಳ್ತಾನೆ, ಬಾರಪ್ಪ ಇಲ್ಲಿ ನಿನ್ಗೇನಿದೆ ಸಮಸ್ಯೆ ಕೇಳ್ಕೊ, ಅಪ್ಲೈ ಮಾಡು. ಅಪ್ಲೈ ಮಾಡಿದ್ಮೇಲೆ ನಿನಗೆ ರಿಸಲ್ಟ್ ಬರ್ಲಿಲ್ವಾ, ಬಿಡು. ನಾನೇನ್ ನಿನಗೇನು ಒತ್ತಡ ಇಲ್ಲ. ಏನ್ ಮಾಡ್ತಿರೋದ್ರೆ ಗಿಡಮೂಲಿಕೆ ಔಷಧಿನ ತಗೊಂತ ಇದ್ರು. ಈ ಗಿಡಮೂಲಿಕೆ ಔಷಧಿ ಇದೆಯಲ್ಲ, ಅದು ಆಕ್ಯುಪ್ರೆಷರ್ ಕಲರ್ ಥೆರಪಿಗಿಂತ ಜಾಸ್ತಿ ಇದೆ ಆಕ್ಚುಲಿ. ಹಂಗೆ ಕೆಲವೊಬ್ಬರಿಗೆ ಶುಗರ್ ಬಂದಾಗ ಕಷಾಯಗಳನ್ನ ರೆಫರ್ ಮಾಡ್ತೀವಿ ನಾವು. ಈ ಕಲರ್ ಥೆರಪಿಗಿಂತನೂ ಅವು ಎಫೆಕ್ಟಿವ್ ಆಗಿರ್ತವೆ, ಅದು ನಮಗೆ ಗೊತ್ತಿರಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಅದ್ರ ಜೊತೆಗೆ ನಾವು ಸೈಡ್ ಆಗಿ ಇದನ್ನ ಫಾಲೋ ಮಾಡ್ಬೇಕು. ಯಾಕಂದ್ರೆ ಒಂದು ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಂತದಲ್ಲ. ಆ ಟೈಮ್ ತಗೊಂಡೋಗ್ಬೇಕಾದ್ರೆ ನಾವು ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ನಾವು ಆಕ್ಯುಪ್ರೆಷರ್ ಮಾಡೋದ್ರಿಂದ ನಾವು ಬ್ಯಾಲೆನ್ಸ್ ಅನ್ನು ಮಾಡ್ಕೋಬಹುದು. ಬಟ್ ಅದನ್ನ ಡೈಲಿ ಮಾಡಿದ್ರು ಅದು ಪ್ರಾಬ್ಲಮ್ ಆಗುತ್ತೆ. ಒಂದು SP9 ನೀವು ಕಂಟಿನ್ಯೂಸ್ ಆಗಿ ನೀವು ಪ್ರೆಸ್ ಮಾಡ್ಕೊಂತ ಬನ್ನಿ, ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಹೇಳ್ಕೊಂತೀರ. ಯಾಕಂದ್ರೆ ನನಗೆ ಮಣಿಕಂಠ ಸರಿಗೂ ಗೊತ್ತಿರಬಹುದು, ಅದು ಬಹಳ ಜನಕ್ಕೆ ಇಲ್ಲೆಲ್ಲ ಸೇರಿದವರಿಗೆ ಹಳಬ್ರಿಗೂ ಗೊತ್ತಿರಬಹುದು. ಯಾಕಂದ್ರೆ ಒಂದು ಪಾಯಿಂಟ್ ಅದ್ರ ಬಗ್ಗೆ ಗೊತ್ತಿಲ್ದಂಗೆ ನಾವು ಏನಾದ್ರೂ ಪ್ರೆಸ್ ಮಾಡಿದ್ರೆ ಅದರ 10 ಪಟ್ಟು ಸೈಡ್ ಎಫೆಕ್ಟ್ ಇರ್ತವೆ. ಯಾರಿಗೆ ಲಿವರ್ 1 ಕೊಡಬೇಕು, ಯಾರಿಗೆ ಲಿವರ್ 2 ಕೊಡಬೇಕು, ಯಾವ ಮನುಷ್ಯ ಹೆಂಗೆ. ಫಸ್ಟ್ ಆಫ್ ಆಲ್ ನಾವು ಕಲಿತಾ ಇದೀವಲ್ಲ, TM ಕಲಿಬೇಕು, TCM ಕಲಿಬೇಕು, S6 ಕಲಿಬೇಕು, ಆಕ್ಯುಪ್ರೆಷರ್ ಕಲಿಬೇಕು. ಅದಕ್ಕಿಂತ ಮುಂಚೆ ಪಂಚಭೂತಗಳನ್ನ ಕಲಿಬೇಕು ನಾವು. ಇನ್ ಅಂಡ್ ಯಾಂಗ್ ಅಂದ್ರೆ ಏನು, ನಮ್ಮ ಬಾಡಿಯಲ್ಲಿ ಇನ್ ಎಲ್ಲಿ ಬರುತ್ತೆ, ಯಾಂಗ್ ಎಲ್ಲಿ ಬರುತ್ತೆ, ಲಿವರ್ ಇನ್ನ, ಗಾಲ್ ಬ್ಯಾಡ್ರಿ ಯಾಂಗ ಅಥವಾ ಗಾಲ್ ಬ್ಯಾಡ್ರಿ ಇನ್ನ ಲಿವರ್ ಯಾಂಗ, ಇವೆಲ್ಲ ಕನ್ಫ್ಯೂಸ್. ಮತ್ತೆ ಕಂಟ್ರೋಲ್ ಸೈಕಲ್ಸ್ ಮತ್ತೆ ಟೈಮಿಂಗ್. ನಮ್ಮ ಮೆರಿಡಿಯನ್ ಟೈಮಿಂಗ್ಸ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ನಮಗೆ ಹೊಟ್ಟೆ ಹಸಿವು ಆಗ್ಬೇಕು. ಆಗಿಲ್ಲ ಅಂದ್ರೆ ನಿಮ್ ಸ್ಟಮಕ್ ಪ್ರಾಬ್ಲಮ್ ಇದೆ ಅಂತ ಒಂದು ಚಾರ್ಟ್ ರೆಡಿ ಮಾಡಿ. ಈಗ ಕೆಲವೊಬ್ರು ಟೈಮ್ ಟೇಬಲ್ ಹಾಕೊಂಡಿರ್ತಾರೆ, ನಾನು ಮ್ಯಾಥ್ಸ್ ಅನ್ನ ಇಷ್ಟು ಗಂಟೆದಿಂದ ಇಷ್ಟು ಗಂಟೆಗೆ ರೆಡಿ ಮಾಡಬೇಕು, ಕನ್ನಡನ ಈ ಸಬ್ಜೆಕ್ಟ್ ಅನ್ನ ಈ ಟೈಮಿಂಗ್ಗೆ ಮಾಡಬೇಕು ಅಂತ. ನೀವು ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಹೇಳ್ತಿರೋ, 5 ಗಂಟೆಗೆ ಹೇಳ್ತಿರೋ, ಓಕೆ ಈಗ ಲಾರ್ಜ್ ಇಂಟೆಸ್ಟೈನ್ ಟೈಮ್ ಸ್ಟಾರ್ಟ್ ಆಗಿದೆ, ನಾನು ಮೋಷನ್ಗೆ ಹೋಗಿ ಬಂದ, ನನಗೀಗ ಸ್ಟಮಕ್ ಸ್ಟಾರ್ಟ್ ಆಗಿದೆ, ನಾನು ಊಟ ಮಾಡಿದ್ನ, ಈಗ ಲಿವರ್ ಸ್ಟಾರ್ಟ್ ಆಗಿದೆ, ನಾ ಮಲ್ಕೊಂಡ್ರ. ಈ ತರ ಟೈಮಿಂಗ್ ಅನ್ನ ನಾವು ನೋಡಿದಾಗ ಮಾತ್ರ ಈಗ ಕೆಲವೊಬ್ರು ಫೋನ್ ಮಾಡ್ತಾರೆ, ಸರ್ ನನಗೆ 3 ಗಂಟೆಗೆ ಎಚ್ಚರ ಆಗುತ್ತೆ ಸರ್, 3 ಗಂಟೆದಿಂದ 5 ಗಂಟೆ ತನಕ ನಿದ್ದೆ ಬರಲ್ಲ. 3 ಗಂಟೆದಿಂದ 5 ಗಂಟೆ ತನಕ ನಿದ್ದೆ ಬರಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಮೆರಿಡಿಯನ್ ಅಲ್ಲಿ ಇರ್ತದೆ. ಅದನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಆ ಮೆರಿಡಿಯನ್ ಚಾಟ್ ಅವ್ರಿಗೆ ಕಳಿಸ್ತೀನಿ. ಯಾವುದು ಇಲ್ಲಿ ಕದ್ದು ಮುಚ್ಚಿಲ್ಲ, ಎಲ್ಲ ನಾವು ಓಪನ್ ಆಗಿ ಚಾಟ್ ಕಳಿಸ್ತೀನಿ. ನನ್ನ ಗ್ರೂಪ್ ನಲ್ಲಿ ಕೂಡ ಹಾಕಿದ್ದೀನಿ. ಅದನ್ನೆಲ್ಲ ನಾನು ಇಟ್ಕೊಂಡ್ಬಿಟ್ಟು ಇದು ನೀವು ಆಕ್ಯುಪ್ರೆಷರ್ ಮಾಡಿದ್ರೆ ಇದನ್ನ ಮಾಡ್ಕೊಳ್ಳಿ, ಅದೇನ್ ದೊಡ್ಡ ವಿಚಾರ ಅಲ್ಲ. ಎಲ್ಲರಿಗೂ ಓಪನ್ ಆಗಿ ಅದು. ಬಟ್ ಇದನ್ನ ಕಲಿಬೇಕಂದ್ರು ನೀವು ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ನಾನು ಈಗ 1 ವರ್ಷ ಸರ್ TM ಕಲ್ತು ಆಕ್ಯುಪ್ರೆಷರ್ ಕಲ್ತು 1 ವರ್ಷ ಅಂದ್ರೆ, ನಾನು 2022ರಲ್ಲಿ ನಾವು TM ಕಲ್ತಿದ್ದು. ಇನ್ನೂವರೆಗೂ ನಾನು ಕಲಿತಾನೆ ಇದ್ದೀನಿ, ಯಾವುದು ಕಂಪ್ಲೀಟ್ ಆಗಿಲ್ಲ ಇನ್ನು. ಅಂದ್ರೆ ನಾವು ಸಾಯ ತನಕ ಕಲಿಯೋದು ಸಬ್ಜೆಕ್ಟ್ ಮುಗಿಯೋದೇ ಇಲ್ಲ. ನಾವಿನ್ನು ರಿಸರ್ಚ್ ಮಾಡ್ತಾ ಇರ್ಬೋದು. ಮಣಿಕಂಠ ಸರ್ ಯೋಗ ಕಲ್ತಿದ್ದಾರಂದ್ರೆ ಅವ್ರ ಸ್ಟೂಡೆಂಟ್ಗೆ ರೆಫರ್ ಮಾಡ್ತಾ ಇದಾರಂದ್ರೆ ಅವ್ರು ಕೂಡ ಇನ್ನು ಕಲಿತಿರ್ತಾರೆ. ಓ ಇದನ್ ಮಾಡಿದ್ರೆ ಈ ತರ ಏನಾರ ರಿಸಲ್ಟ್ ಬರ್ಬೋದಾ,
ಆ ತರ ಮಾಡಿದ್ರೆ ರಿಸಲ್ಟ್ ಬರ್ಬೋದಾ, ಇದಕ್ಕಿಂತ ಹೆಚ್ಚಿನ ನಾನು ಏನಾದ್ರು ಹೇಳ್ಕೊಟ್ರೆ ಇನ್ನು ಹೊಸದಾಗಿ ಏನ್ ಕಲಿಬಹುದು, ಯಾವುದೇ ಒಂದು ಇದು ಆಗ್ಬೋದು, ಉದ್ಯೋಗ ಆಗ್ಬೋದು. ಈಗ ಮಣಿಕಂಠ ಸರ್ ಉದ್ಯೋಗ ಅಂದ್ರೆ ಫಾರ್ಮರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಅವರು ಆರ್ಗ್ಯಾನಿಕ್ ಮಾಡಿದ್ರೆ ಬೆಸ್ಟಾ, ಈ ಸಲ ಯೂರಿಯಾ ಗೊಬ್ಬರ ಹಾಕಿದ್ರೆ ಬೆಸ್ಟಾ, DAP ಹಾಕಿದ್ರೆ ಬೆಸ್ಟಾ, ನಾನು ಮೆಕ್ಕೆಜೋಳ ಹಾಕಿದ್ರೆ ಬೆಸ್ಟಾ, ಮತ್ತೊಂದು ಹಾಕಿದ್ರೆ, ಈ ತರ ಕಲಿಕೆಗಳು ನಮ್ಮ ಜೀವನದಲ್ಲಿ ಸಾಮಾನ್ಯ ಇದೆ. ಇದು ಮುಗಿಯೋದಿಲ್ಲ. ನಾವೆಲ್ಲ PhD ಮಾಡಿದೀವಿ ಅಂದ್ರೆ ಮತ್ತೆ ಹೋಗಿ ಗೌರ್ಮೆಂಟ್ ನೌಕರಿ ಆದ್ರೂ ಬರಿಬೇಕು. ನಾವು ಈ ಕಾಲೇಜ್ ಮುಗಿತಿನ ಮೇಲೆ ಬರೆಯೋದಿರಲ್ಲ ಅಂತ ಅನ್ಕೊಂಡಿದ್ವಿ. ಈ ಜಾಬ್ ಸೇರಿದ್ವಲ್ಲ ಕೆಲವೊಂದ್ ಕಡೆ, ಅಯ್ಯಪ್ಪ ಮತ್ತೆ ಬರ್ಸ್ತಾರಲ್ಲಪ್ಪ ಇವ್ರು, ಮತ್ತೆ ಅಂದ್ರೆ ನಮ್ದು ಏನಂದ್ರೆ ಕಲಿಕೆ ಆದ ಕೂಡ ಬರೆಯೋದ್ ಮುಗೀತು, ಇನ್ಮೇಲೆ ಯಾವುದೇ ತರ ಬರೆಯೋದಿರಲ್ಲ ಅಂತ ನಮ್ದೊಂದು ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಒಂದ್ ಜಾಬ್ ಕಡೆ ಹೋದ್ರೆ ಅಲ್ಲಿ ಬರಿಬೇಕು. ಅಂದ್ರೆ ಅವಾಗ ಮಂದಟ್ಟ ಐತೆ ಏನಂದ್ರೆ ಸಾಯ ತನಕ ನಾವು ಬರೆಯೋದ ತಪ್ಪಲ್ಲ, ಅದು ಕಾಮನ್ ಅದು. ಹಾಗಾಗಿ ನನ್ನ ವಿಚಾರ ಏನಂದ್ರೆ ಇದನ್ನ ಇಷ್ಟೇ ದಿವಸಕ್ಕೆ ಮುಗಿಸ್ಬೇಕಂತ ಏನಿಲ್ಲ. ನಾನು 6 ಇನ್ನೂ 1 ವಾರ ಅಲ್ಲ 10 ದಿವಸ ಮಾಡಿದ್ರು ನನಗೇನ್ ತೊಂದರೆ ಇಲ್ಲ. ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ಏನಿದೆ ಮತ್ತೆ 2-3 ದಿವಸ ಆದ್ಮೇಲೆ ನಾನು ಕ್ಲಾಸ್ ಮಾಡಲ್ಲ. ಅವಾಗ ಪ್ರಾಕ್ಟಿಕಲ್ ಆಗಿ ನಿಮ್ಮಿಂದ ಅನುಭವ ತಗೊಂತೀನಿ. ಯಾರಿಗೇನಾದ್ರೂ ತೊಂದರೆ ಇದೆನಾ, ಯಾರಿಗೇನಾದ್ರೂ ಸಮಸ್ಯೆ ಆಗಿದೆನಾ, ಯಾರಿಗೇನು, ಯಾಕಂದ್ರೆ ನಾನು ಕಲ್ಸೋ ಜೊತೆಗೆ ಅವ್ರ ಫೀಡ್ಬ್ಯಾಕ್ ತಗೋಬೇಕು. ನಾನು ಒಂದ್ ಸಲ ಸಬ್ಜೆಕ್ಟ್ ಹೇಳ್ಕೊಂಡ್ಬಿಟ್ಟು ಆಯ್ತಪ್ಪ 5 ದಿವಸ ಮುಗೀತ್ ನಂದು, ನೀವು ಕೊಟ್ಟಿರೋ 99 ರೂಪಾಯಿ ಫೀಸ್ ಕಂಪ್ಲೀಟೆಡ್, ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರೆ ಇವನ್ ಯಾವನಪ್ಪ ಮರ್ಯ 99 ರೂಪಾಯಿ ಇಸ್ಕೊಂಡ್ಬಿಟ್ಟು ಈ ತರ ಮಾಡಿದಂತ ಅನ್ನೋದು ಬೇಡ. ನನ್ನ ಉದ್ದೇಶ ಏನಂದ್ರೆ ನಿಮ್ಮನ್ನ, ನಿಮ್ಮ ಆರೋಗ್ಯನ ಸರಿ ಮಾಡ್ಕೊಳೋ ಜೊತೆಗೆ ನಿಮ್ಮ ಮಕ್ಕಳು, ನಿಮ್ಮ ಮನೇಲಿ ಇರ್ತಕ್ಕಂಥ ಆರೋಗ್ಯ ಸರಿ ಮಾಡಿ ನನಗೆ ಬ್ಲೆಸ್ ಮಾಡ್ಬೇಕು. ನೀವು ಬ್ಲೆಸ್ ಅಂದ್ರೆ ಯಾವ ತರ, 2 ತರ ಬ್ಲೆಸ್ ಇದೆ ನನ್ನ ಕಡೆ. ನನ್ನ 2 ಕಂಡೀಷನ್ಸ್ ಇದೆ. ನೀವು ಅದಕ್ಕೆ ಒಪ್ಕೊಂಡ್ರೆ ನೆಕ್ಸ್ಟ್ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಮ್ಮ ನಿಮ್ಮ ಸಂಬಂಧ, ನಮ್ಮ ನಿಮ್ಮ ಕುಟುಂಬದ ಒಡನಾಟ ಈ 6ಗೆ ಕ್ಲೋಸ್ ಮಾಡ್ಬೋದು. ಏನಂದ್ರೆ ನಿಮಗೆ ಚೆನ್ನಾಗಿ ಅನಿಸ್ತಾ ಒಂದು ಶಾರ್ಟ್ ವಿಡಿಯೋ ಮಾಡಿ, ಸರ್ ಸೋಮು ಅವರೇ ನನಗೆ ಈ ತರ ನಿಮ್ ಕಲರ್ ಹಾಕೊಂಡ್ಮೇಲೆ ಚೆನ್ನಾಗಾಯ್ತು, ನಾವು ಈ ತರ ಮಾಡ್ತಾ ಇದೀವಿ, ಹಾಗಾಗಿ ಒಳ್ಳೇದಾಗಿದೆ ಅಂದ್ರೆ ಫೀಡ್ಬ್ಯಾಕ್ ಏನಕ್ಕೆ ಕೇಳ್ತೀವಿ ಅಂದ್ರೆ, ಈಗ ನೋಡಿ ನಾವು ಈಗ ಬೆಳೀತಾ ಇರೋದು ಕೂಸಿಗೆ, ನಾವು ಈ ಕೂಸಿಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಗೊತ್ತಾಗಲ್ಲ, ಇವನ್ ಏನ್ ಮಾಡ್ತಾನೆ ಏನಪ್ಪಾ ಅಂತ ಗೊತ್ತಿರುತ್ತೆ. ಆದ್ರೆ ನಿಮ್ಮಿಂದ ಒಂದ್ 4 ಜನಕ್ಕೆ ಅನುಕೂಲ ಆಗ್ಲಿ, ನಿಮ್ಮ ಆಜು ಬಾಜುನೋ, ನಿಮ್ಮ ಸಂಬಂಧಿಕರಿಗೋ, ನಿಮ್ ಫ್ರೆಂಡ್ ಸರ್ಕಲ್ಗೋ ತಿಳಿಸಿ, ಹಿಂಗೆ ಈ ತರ ಒಬ್ರು ಇದ್ದಾರೆ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ನಮ್ ಬಗ್ಗೆ ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿ ಮಾತಾಡಿಲ್ಲ ಅಂತಾನೆ ಕಳಿಸಿ, ತೊಂದ್ರೆ ಇಲ್ಲ. ಗ್ರೂಪ್ ನಲ್ಲಿ ಎಲ್ಲರಿಗೂ ಓಪನ್ ಇಟ್ಟಿದ್ದೀನಿ, ನಾನು ರಿಸ್ಟ್ರಿಕ್ಷನ್ ಯಾರಿಗೂ ಮಾಡಿಲ್ಲ. ಎಲ್ಲರೂ ಸರ್ ನಿಮ್ ಕಲರ್ ಹಾಕೊಂಡೆ ಸರಿ ಇಲ್ಲ ಸರ್, ನಿಮ್ದು ಕ್ಲಾಸ್ ಅಂತಾನೆ ಹಾಕಿ, ಇಲ್ಲ ಸರ್ ನಿಮ್ಮಿಂದ ಏನ್ ಫೋನ್ ರಿಸೀವ್ ಮಾಡ್ತೀವಿ ಅಂತ ಮೊನ್ನೆ ಏನೋ ಪ್ರತಿಜ್ಞೆ ಮಾಡಿದ್ರಲ್ಲ ಸರ್, ಏನ್ ಪ್ರತಿಜ್ಞೆ ಇಲ್ಲ ಸರ್ ನಿಮ್ದು ಅಂತ ಬೈರಿ, ಯಾರಿಗೂ ಏನು ಬೇಜಾರಿಲ್ಲ. ಆದ್ರೆ ನೀವ್ ಏನ್ ಒಳ್ಳೇದಾದ್ರೂ ಬೈರಿ, ಕೆಟ್ಟದಾದ್ರೂ ಬೈರಿ, ಒಟ್ ಬೈರಿ. ಅವಾಗ ನನಗೆ ತಪ್ಪು ಮಾಡಿದೀನ ಸರಿ ಮಾಡಿದೀನ ಅಂತ ಅನಿಸ್ತದೆ. ಹಾಗಾಗಿ ನೀವು ಒಂದು ಬ್ಲೆಸ್ಸಿಂಗು, ಇನ್ನೊಂದು ನಮಗೆ ಫೀಡ್ಬ್ಯಾಕ್, ಇದು ಇಂಪಾರ್ಟೆಂಟ್. ನನ್ನ ಕಡೆ ಎಷ್ಟು ಜನ ಬುಕ್ ತಗೊಂಡಿದಾರಂದ್ರೆ ಅವ್ರು ಮೆಸೇಜ್ ಹಾಕ್ತಾರೆ, ಸರ್ ಏನ್ ಬರ್ದಿದ್ದೀರಿ ಸರ್ ಬುಕ್ಸು, ಆ ಬುಕ್ ನೋಡಿದ್ರೆ ನನಗಂತೂ ಫುಲ್ ಖುಷಿ ಆಗುತ್ತೆ ಸರ್, ಅಣ್ಣ ಒಂದು ಫೀಡ್ಬ್ಯಾಕ್ ವಿಡಿಯೋ ಹಾಕೋಣ ಅಂದ್ರೆ ಅವ್ ಮತ್ತೆ ಸುದ್ದಿ ಇಲ್ಲ ಅವನು. ಅಂದ್ರೆ ಯಾರಿಗೋ ಹೆದರಿ ನೋಡಿ, ನಾನ್ ಸರಿ ಇದೆ ಅಂದ್ರೆ ನಾ ಯಾರಿಗೂ ಹೆದರಲ್ಲ. ನಾನ್ ತಪ್ಪು ಮಾಡಿದ್ದೇನೆ ಅಂದ್ರೆ, ನಾವ್ ಇನ್ನೊಬ್ಬರ ಬಗ್ಗೆ ಮಣಿಕಂಠ ಸರ್ ಸರಿ ಇಲ್ಲ, ಶಿಲ್ಪಾ ಮೇಡಮ್ ಸರಿ ಇಲ್ಲ ಅಂತ ನಾನು ಇನ್ನೊಬ್ರಿಗೆ ಬೈದಿದ್ರೆ ಅವ್ರಿಗೆ ನಾ ಹೆದರ್ಬೇಕು. ನಾನು ಸರಿ ಮಾಡ್ತಾ ಇದ್ದೀನಿ ಅಂದಾಗ ಹೆದರೋ ಅವಶ್ಯಕತೆ ಯಾರಿಗೂ ಇಲ್ಲ. ನಾವಿಲ್ಲಿ ಯಾರಿಗೂ ಕಾಂಪಿಟೇಟರ್ ಅಲ್ಲ ಅಂತ ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಮುಂದೇನು ಹೇಳ್ತೀನಿ. ನನಗೆ ಇಷ್ಟ ಆಗಿದೆಪ್ಪ, ನನಗೆ ದುಡ್ಡು ಮೇಲೆ ಜಾಸ್ತಿ ನನಗೆ ಆಸೆ ಇಲ್ಲ, ನಾ 99ಕ್ಕೆ ಮಾಡ್ತೀನಿ, ಮುಂದೆ 49ಕ್ಕೂ ಮಾಡ್ಬೋದು, ಅದು ಯಾರಿಗೂ ಗೊತ್ತದು. ಮುಂದೆ 10 ರೂಪಾಯಿಗೂ ಮಾಡ್ಬೋದು ನಾನು, ಬಟ್ ಫ್ರೀ ಅಂತೂ ಮಾಡಲ್ಲ. ಯಾಕೆ ಹೇಳಿ, ನಾನು ಲಾಸ್ಟ್ ಟೈಮ್ ಒಂದು ಸೀಡ್ ಥೆರಪಿ ಕ್ಲಾಸ್ ನಿನ್ನೆ ಹೇಳಿದೆ ನಿಮಗೆ, ಇವತ್ತು ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ, ಇನ್ನೊಂದ್ಸಲ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಸೀಡ್ ಥೆರಪಿ ಕ್ಲಾಸಿಗೆ ಒಬ್ರು ಇಬ್ರು ಜಾಯ್ನ್ ಆದ್ರೆ ಮಾಡೋನಿಗೂ ಮನ್ಸು ಬರಲ್ಲ. ಅದು ಭೋಜರಾಜ್ ಸರ್ ಶಿಲ್ಪಾ ಮೇಡಮ್ ಅಷ್ಟು ಜಾಯ್ನ್ ಆಗಿದ್ರು, ಅದು ಕಂಟಿನ್ಯೂ, ಅದು ಬೇಜಾರಾಗಿ ನಾನು ಮಾಡ್ಲೇ ಇಲ್ಲ ಅದು ಕ್ಲಾಸ್. ಅಲ್ಲಿಗೀಗ ನಮ್ದು ಎನರ್ಜಿನೇ ಹೋಗ್ಬಿಡ್ತು. ಯಾಕಂದ್ರೆ ಇಷ್ಟು ಜನ ನೋಡ್ತಾ ಇದಾರಂದ್ರೆ ನಮಗೆ ಖುಷಿ. ನಾನು ಏನು, ಯಾಕಂದ್ರೆ ಬಯಟ್ ಯಾವ್ದು ಮಾಡಿರಲ್ಲ, ನಾವು ಬುಕ್ ಹಿಡ್ಕೊಂಡು ಬಯಟ್ ಮಾಡ್ತಾ ಇದೀನಿ ಬಿಡಪ್ಪ ಮಾತಾಡೋದಕ್ಕೆ ಅಂದ್ರೆ ಯಾವ್ದಿಲ್ಲ. ಈಗ ಸುಮ್ನೆ ಒಂದ್ 5-10 ನಿಮಿಷ ಮುಂದೆ ಬಂದಿರ್ತೀನಿ, ಮಾತಾಡ್ತೀನಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾತಾಡ್ತೀನಿ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗ್ಲಿಲ್ಲ, ಅವ್ರ ಇಷ್ಟ. ಯಾಕೆ ಹೇಳಿ, ನನಗೆ ಇಷ್ಟ ಆಗಿದ್ ನಾವ್ ಮಾಡಿದ್ರೆ ನನ್ನ ಲಿವರು, ನನ್ನ ಹಾರ್ಟ್ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಏನಾರ ಫಂಕ್ಷನ್ ಇದ್ರೆ ನನಗೆ ಹಾಡ್ ಹೇಳೋದು ಒಂದು ಹುಚ್ಚು, ಧ್ವನಿ ಸರಿ ಇಲ್ಲ,
ಈ ಅವಾಗ ಏನಾರ ಮೈಕ್ ಸಿಕ್ಬಿಟ್ರೆ ಕರೋಕೆ ಸಾಂಗ್ ಆಡ್ತಿರ್ತೀನಿ, ಇಲ್ಲ ಮನೇಲಿ ಆಡ್ತಿರ್ತೀನಿ, ಇಲ್ಲ ಊರಲ್ಲಿ. ಅವನಲ್ಲಿ ಇರೋರು ಯಾರೋ ಮಾತಾಡ್ತಾರೆ, ಅವ್ರೆಲ್ಲ ಹೇಳ್ತಾರೆ, ಈ ಬೇರೆಯವ್ರು ಬಂದು ಹೇಳ್ತಾರೆ, ಏ ಧ್ವನಿ ಸರಿ ಇಲ್ಲ ಮರೆ ಹಾಡ್ಬೇಡ, ಅಲ್ಲಿ ಬೈತಾರ. ಅವ್ನ್ ಕೇಳಿಲ್ಲ ಅಂದ್ರೆ ಅವ್ನ್ ಕಿವಿ ಮುಚ್ಕೊಳ್ಳಿಪ್ಪ. ನನಗೆ ಇಷ್ಟ ಆಗಿದೆ, ನನ್ ಲಿವರ್ ಹಾರ್ಟ್ ಚೆನ್ನಾಗಿರ್ಬೇಕು, ನಾನು ಹಾಡು ಹೇಳ್ತಾ ಇದ್ದೀನಿ. ಅವನ್ ಲಿವರ್ ಹಾರ್ಟ್ ಹಾಳು ಮಾಡ್ಕೊಂತಾನ, ಅವನು ಬೇಜಾರಾಗ್ಬಿಟ್ರೆ ಅವ್ನ್ ಲಿವರ್ ಹಾರ್ಟ್ ಹಾಳಾಯ್ತು, ನಂದಾಯ್ತಾ? ಆ ಕಾನ್ಸೆಪ್ಟ್ ನಲ್ಲಿ ನಾವು ಖುಷಿಯಾಗಿರ್ಬೇಕು. ಮತ್ ಬಾಜು ಮನೇಲಿ ಏನೋ ಅಂದ್ರು, ಇಲ್ಲ ನನ್ ಗಂಡ ಏನೋ ಅಂದ, ನನ್ ಮಕ್ಳು ಏನೋ ಅಂದ್ರು, ನನ್ ಸೊಸೆ ಏನೋ ಅಂದ್ರು, ನಿಜ, ಯಾವುದೇ ಕಾರಣಕ್ಕೂ ತಲೆಗೆಡ್ಸ್ಕೊ. ನೀವು ಗಟ್ಟಿದ್ರೆ ಜಗತ್ತು ಗಟ್ಟಿ ಅಂತ ಹೇಳಿದೀವಿ. ನನ್ ಮುಖ ಏನ್ ಬ್ಲಾಕ್ ಕಾಣ್ತಾ ಇದೆ ಅನ್ಸುತ್ತಲ್ಲ, ಬಾಳ ಹೌದು ಹೌದು ಹೌದು, ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲ. ಇಲ್ಲಿ ನಾವು ಹೊರಗಡೆ ಕುಂತಿದ್ದೀನಿ, ಟವರ್ದೊಂದು ಸಮಸ್ಯೆ ನಮ್ಮೂರಲ್ಲಿ. ಹಾಗಾಗಿ ಅದು ನಾನು ಮೇಲೆ ಮೊಬೈಲ್ ಇಡೋದು ಟೆರಸ್ ಮೇಲೆ, ಕೆಳಗಡೆ ಕ್ಲಾಸ್ ಮಾಡೋದು. ಮಾಡಿದ್ರು ಬರಲ್ಲ ಅನ್ಸುತ್ತೆ. ಹಾಗಾಗಿ ನೀವು ದಯವಿಟ್ಟು ನೀವು ಯಾವುದೇ ತರದ ಸಂಕೋಚ ಬೇಡ. ನಮ್ ಜೊತೆಗೆ ಇರ್ಬೇಕಂದ್ರೆ ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಮನಸ್ ಬಿಚ್ಚಿ ಮಾತಾಡಿ. ನಾನು ನಿಮ್ಮ ತಮ್ಮನೋ, ಎಲ್ಲಾರು ಇಲ್ಲಿ ನಮ್ಗಿಂತ ಚಿಕ್ಕರ್ ಯಾರು ಒಬ್ರಿಬ್ರು ಕಾಣ್ಬೋದು ಅಷ್ಟೇ, ಎಲ್ಲಾರು ಸೀನಿಯರ್ ಇದ್ದೀರಿ, ಅಮ್ಮ ಅಕ್ಕ ತಂಗಿ ಆ ಯಾರಿಲ್ಲ. ಹಾಗಾಗಿ ಎಲ್ಲರೂ ಮನಸ್ ಬಿಚ್ಚಿ ಮಾತಾಡಿ. ಸರ್ ನನಗೆ ಈ ತರ ಸಮಸ್ಯೆ ಇದೆ, ಈ ತರ ಹೇಳಿ. ನನಗೆ ಈಗ ಸುಮಾರು ಜನ 99 ರುಪೀಸ್ ಪೇ ಮಾಡ್ಬಿಟ್ಟು ನಾಲ್ಗೆ ಕಳಿಸ್ತಾ ಇದ್ದೀರಿ. ಎಲ್ಲೆಲ್ಲೋ ನಮ್ದು ವಿಡಿಯೋ ಹೋಗ್ತಾ ಇದಾವೆ, ಯಾರ್ಯಾರೋ ಫೋನ್ ಮಾಡ್ತಾರೆ. ನಿನ್ನೆ ಮೈಸೂರಿಂದ ಫೋನ್ ಮಾಡಿದ್ರು, ಮೊನ್ನೆ ಯಾರೋ ಹಿಮಾಲಯದಿಂದ ಫೋನ್ ಮಾಡಿದ್ರು. ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನೋಡಿ, 99 ಪೇ ಮಾಡೋದ್ರಿಂದ ನೀವು 10 ಸಿಟ್ಟಿಂಗ್ ಮಾಡಿದ್ರು ಜಾಸ್ತಿ ಅಂದ್ರೆ 1000 ರುಪೀಸ್ ಖರ್ಚು ಮಾಡಿರ್ತೀರಿ. ಈಗ ಒಂದು ಸಲಿಗೆ ನಾ 300 ರೂಪಾಯಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? 300 ರೂಪಾಯಿ, ಅದ್ 99 ರುಪೀಸ್ನು ದೊಡ್ಡದು ನನ್ನ ಪ್ರಕಾರ. ಯಾಕಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ಲ. 99 ರುಪೀಸ್ ಯಾಕೆ ಅಷ್ಟೇ ಕಡಿಮೆ ಮಾಡಿ, ನಾನು ಜೀವನ ನಡೆಸ್ಬೇಕು, ಒಂದು ಇದನ್ನ ನಡೆಸ್ಬೇಕಂದಾಗ ಜಾಸ್ತಿ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀನಿ. ಅದರಲ್ಲಿ ಕೆಲವೊಬ್ರು ಸರ್ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಾರೆ. ಓಕೆ, ಅದಕ್ಕೂ ಏನ್ ತೊಂದರೆ ಇಲ್ಲ, ಫ್ರೀನೂ ನೋಡ್ತೀವಿ. ಆದ್ರೆ 99 ರುಪೀಸ್ ಏನಕ್ಕೆ ಮಾಡಿದ್ದು ಅಂದ್ರೆ ಉದ್ದೇಶ, ಮಿನಿಮಮ್ ನಮ್ದ್ರಲ್ಲಿ 10 ಸಿಟ್ಟಿಂಗ್ ಆಗ್ಬೇಕು. ನೀವು ನಮ್ದು ಮಣಿಕಂಠ ಸರಿ ಕೇಳಿ, ಒಂದು ಸಲ ಬರ್ತಾರೆ, ಮತ್ತೆ ತಿರ್ಗಾ ಅವ್ರ ಸುದ್ದಿ ಇರಲ್ಲ. ಹಾಗಾಗಿ ನಮ್ಮ ಕಡೆ ಮಿನಿಮಮ್ 10 ಸಿಟ್ಟಿಂಗ್ ಆದ್ರೆ ನಿಮ್ದೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದು 50%, 70%, 80%. ನಮ್ಮಲ್ಲಿ ಒಬ್ರು ಪ್ರಭು ಸರ್ ಇದ್ದಾರೆ. ಪ್ರಭು ಸರ್ ಇವತ್ತಿಗೆ ಲಾಸ್ಟ್ ಟೈಮ್ ತಗೊಂಡಾಗ 3 ಸಿಟ್ಟಿಂಗ್ ತಗೊಂಡಿದ್ದಾರೆ. ಪಾಪ ಅವ್ರು 99 ಪೇ ಮಾಡ್ತಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅದೇ ತರ ನಂದು ಗೂಗಲ್ ಫಾರ್ಮ್ ಫಿಲ್ ಮಾಡಿ ಕಳಿಸ್ತಾರೆ. ಸರ್ ಈಗ ಹೆಂಗಿದೆ ಅಂತ ಅಂದೆ. ಈಗ ಪರವಾಗಿಲ್ಲ ಸರ್, ಒಂದು 10% ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರು. ಯಾಕಂದ್ರೆ ಸ್ವಲ್ಪ ಕ್ರಾನಿಕ್ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಟೈಮ್ ಆಗುತ್ತಂತ ಅಂದೆ. ಆಯ್ತು ಸರ್ ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಕಂಟಿನ್ಯೂ ಫಾಲೋ ಅಪ್ ಮಾಡಿ, ದುಡ್ಡು ಹಾಕಿ ಫಾಲೋ ಅಪ್ ಮಾಡ್ರಿ ಅಂತಲ್ಲ. ಸರ್ ಈ ಸಲ ದುಡ್ಡಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸರ್ ಅಂದ್ರು ನಾ ಅಗ್ರಿ. ನೀವು ದುಡ್ಡಿನ ಬಗ್ಗೆ ನನ್ನ ಮಟ್ಟಿಗೆ, ಇವ್ನು ದುಡ್ಡು ಹಾಕ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಲ್ಲೇನೋ, ಮಾತಾಡಲ್ಲೇನೋ, ಕೆಲವೊಬ್ರು ನಂಬಲ್ಲ ನೀವು. ಕೆಲವೊಬ್ರು ಅರ್ಧ ಗಂಟೆ ಮಾತಾಡ್ತಾರೆ. ಏನ್ ಗೊತ್ತಾ ಸರ್, ನಿಮ್ಮ ಹತ್ರ ಮಾತಾಡಿದ್ರೆ ಏನೋ ಪಾಸಿಟಿವ್ನೆಸ್ ಸಿಗುತ್ತೆ ಸರ್, ನನಗೆ ನಿಮ್ ಮಾತು ಕೇಳ್ಬೇಕಂತ ಅನ್ಸುತ್ತೆ ಸರ್. ಮಾತಾಡಿ ಮಾತಾಡಿ ಅಂತೀನಿ. ನಮ್ಮ ಮನೆಯಲ್ಲಿ ನಾನು ಹೇಳ್ತಂತಾಳಿ, ಅಪ್ಪ ನಮಗೊಂದ್ ಸ್ವಲ್ಪ ಟೈಮ್ ಕೊಡಪ್ಪ ಅಂತಾರ. ನಮಗೊಂದ್ ಸ್ವಲ್ಪ ಟೈಮ್ ಕೊಡು, ಎಲ್ಲರಿಗೂ ಕೊಡ್ತಾ ಇದೆಯಾ, ನಮಗೊಂದ್ ಸ್ವಲ್ಪ ಟೈಮ್ ಕೊಡು ಅಂತ. ಅಂದ್ರೆ ಒಬ್ಬ ದೇವ್ರು ಇದಾನಲ್ಲ, ಆ ಸಂಬಂಧಗಳನ್ನ ಹೆಂಗೆ ಬೆಸಿತಾನಂತ ಗೊತ್ತಿಲ್ಲ. ಯಾರ್ಯಾರು ಎಲ್ಲೆಲ್ಲೋ ಇರ್ತೀವಿ ನಾವು, ಹೇಗಾಗೋ ಭೇಟಿ ಆಗ್ತೀವಿ. ಹಾಗಾಗಿ ಇದನ್ನ ನಾವು ಫ್ಯಾಮಿಲಿ ತರ ತಗೊಂಡೋಗ್ತೀವಿ. ಆ ಫ್ಯಾಮಿಲಿ ತರ ತಗೊಂಡೋದಾಗ ನಿಮ್ಗೂ ಸಂಕೋಚ ಇರಲ್ಲ, ನನಗೂ ಸಂಕೋಚ ಇರಲ್ಲ. ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನ ಇವತ್ತಿನ ಕ್ಲಾಸ್, ಇವತ್ತು ಕೂಡ ಇಂಟ್ರೊಡಕ್ಷನ್ ಕ್ಲಾಸೇ ಮಾಡ್ತಾ ಇದ್ದೀನಿ ನಾನು. ಸೋಮವಾರದಿಂದ ನಾಳೆ ಒಂದ್ ದಿವಸ ನಿಮ್ಗೆ ರೆಸ್ಟ್ ಇರುತ್ತೆ. ಸೋಮವಾರದಿಂದ ಎಲ್ಲರೂ ನಾವು ಕ್ಲಾಸ್ ಪ್ರಕಾರ ಮಾತಾಡೋಣ. ನಿಮ್ಮ ಅನಿಸಿಕೆ, ನಮ್ಮ ಮಣಿಕಂಠ ಸರ್ ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಶಿಲ್ಪಾ ಮೇಡಮ್ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಕೆಲವೊಬ್ರು ಸೀನಿಯರಿಟಿ ಇದಾರಲ್ಲ ಅವ್ರು ಮಾತಾಡ್ತಾರೆ. ಇಲ್ಲಿ ನಾನು ಒಬ್ನೇ ಸೀನಿಯರಿಟಿ ಇದ್ದೀನಿ, ನಾನು ಒಬ್ನೇ ಟ್ರೈನರು, ನನ್ನ ಬಿಟ್ರೆ ಯಾರು ಇಲ್ಲ ಅಂತ ಇಲ್ಲ. ಎಲ್ಲರೂ ನನ್ಗಿಂತ, ನೀವು ಬೇರೆ ಯಾರು ಹೊಸಬ್ರು ಏನೋ ಒಂದು ಹೊಸ ವಿಷಯ ತಂದ್ರೆ ಅದನ್ನು ಶೇರ್ ಮಾಡಿ. ಒಂದು ಏನಂತೀವಲ್ಲ, ಅಡಿಗೆ ಮಾಡೋದ್ರಲ್ಲಿ ಕೆಲವೊಬ್ರಿಗೆ ಆಸಕ್ತಿ, ಅದನ್ನು ಶೇರ್ ಮಾಡಿ. ಅದು ನಮ್ದು ಕುಟುಂಬಕ್ಕೆ ಗೊತ್ತಾಗ್ಲಿ, ಯಾವ ತರ ಅಡಿಗೆ ಮಾಡ್ತೀವಿ, ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ ಗೊತ್ತಾಗ್ಲಿ. ಇಲ್ಲಿ ಆರೋಗ್ಯ ಅನ್ನೋದಕ್ಕಿಂತ ಎಲ್ಲರಿಗೂ ಒಂದು ಇರಬೇಕು. ಸರ್ ಮಣಿಕಂಠ ಸರ್ ಸ್ವಲ್ಪ ಮಾತಾಡಿ, ಒಂದ್ 5 ನಿಮಿಷ ಬರ್ತೀನಿ. ಬರ್ತಾ ಇದಲ್ಲ ಸರ್ ವಾಯ್ಸ್? ಎಲ್ರಿಗೂ ನಮಸ್ಕಾರ. ಕೇಳಿಸಿದ್ಯಾ ಎಲ್ರಿಗೂ? ಎಲ್ರಿಗೂ ನಮಸ್ಕಾರ. ನಾನು ಕೂಡ TM ಸ್ಟೂಡೆಂಟ್. TM ಅನ್ನ ನಾನು 23 ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾವು ಕೂಡ ಬಸವರಾಜ್ ಅವರ ಸ್ಟೂಡೆಂಟ್.
ಸೊ ಅಲ್ಲಿಂದ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಕಡೆಯಿಂದನೇ ಎಲ್ರು ಕೂಡ ಈ ವಿದ್ಯೆನ ಕಲ್ತಿರ್ತಾರೆ, ನೋಡಿರ್ತಾರೆ, ಕೇಳಿರ್ತಾರೆ ಅಲ್ವಾ. ಕಲರ್ ಥೆರಪಿ ಆಗ್ಬೋದು, ಅಕ್ಯುಪ್ರೆಷರ್ ಆಗ್ಬೋದು, ಸಿಂಗಲ್ ಪಾಯಿಂಟ್ ಆಗ್ಬೋದು, ಈ ರೀತಿ ಒಂದು ವಿದ್ಯೆ ಇದೆ. ಇದು ಅದ್ಭುತವಾಗಿ ಮಿರಾಕಲ್ ತರ ವರ್ಕ್ ಆಗ್ತಾ ಇದೆ. ಇನ್ ದಿಸ್ ಜನರೇಷನ್ಗೆ ಇದು ತುಂಬಾ ಬೇಕಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಆದ್ರೆ ಇಲ್ಲಿ ಈ ಸೋಮು ಸರ್ ಹೇಳಿದ್ರು ಬಹಳ ಮುಖ್ಯವಾಗಿದ್ದೀನಿ ನಾನು ನೀವೆಲ್ರೂ ನಮ್ಮ ಕುಟುಂಬದ ಸದಸ್ಯರು ಅನ್ನೋ ತರ ಅಂತ ಹೇಳಿದ್ರು. ಆ ವಾಕ್ಯ ನೋಡಿ, ಆ ಮಾತು ನೋಡಿ, ಅದು ಎಲ್ರಿಂದ ಬರಲ್ಲ, ಗೊತ್ತಾಯ್ತಾ. ಕೆಲವ್ರು ಹೆಂಗೆ ಅಂದ್ರೆ ಸುಮ್ನೆ ಏನೋ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರೆ. ಈ ತರ ಗುರುಗಳು ಸಿಗೋದು ಅಪರೂಪ. ಸಿಕ್ಕಿದಾಗ ಕರೆಕ್ಟ್ ಆಗಿ ನಾವು ಯೂಟಿಲೈಸ್ ಮಾಡ್ಕೊಬೇಕು. ಅವ್ರು ಹೇಳಿದ್ರು ಫೀಡ್ಬ್ಯಾಕ್ ಯಾರು ಹೇಳಲ್ಲ. ಸ್ವಾಮಿ ಸರ್ ಇದಾರೆ, ಅವರು ಕೂಡ ಯೋಗ ಟೀಚರ್, ನನ್ಗೆ ಪರಿಚಯ ಇರೋರು, ಅವರು ಕೂಡ ಇದಾರೆ ಇದರಲ್ಲಿ. ಸೊ ಏನ್ ಹೇಳಿದ್ರು ಅಂದ್ರೆ ಸುಮಾರು ಜನ ಫೀಡ್ಬ್ಯಾಕ್ ಹೇಳಲ್ಲ, ಯಾರಿಗೂ ಎದುರ್ಕೊಂತಾರೆ. ಆ ರೀತಿ ಇರಬಾರ್ದು. ಕಲಿಕೆ ಅಂತ ಬಂದಾಗ ನೀವೆಲ್ಲೋ ಬಂದಿದ್ದೀರಾ, ಯಾವ್ದೋ ಒಂದ್ ಜಾಗಕ್ಕೆ ಬಂದಿದ್ದೀರಾ, ಯಾರೋ ಹೊಸ ಹೊಸ ಪರಿಚಯ ಇದಾರೆ, ಯಾರೊಬ್ರಿಗೆ ಎದುರ್ಕೊಳ್ಳೋದಲ್ಲ. ಒಬ್ರಿಗಿನ್ನ ಒಬ್ರು ಮರಕಿನ ಮರ ದೊಡ್ಡದು ಅಂತಾರಲ್ಲ, ಆ ರೀತಿ ಒಬ್ರಿಗಿನ್ನ ಒಬ್ರಿಗೆ ಜ್ಞಾನ ಜಾಸ್ತಿ ಇರುತ್ತೆ. ಅವ್ರು ಏನ್ ತಿಳ್ಕೊಂಡಿರ್ತಾರೋ ಅದು ಅಗಾಧವಾಗಿರುತ್ತೆ. ಒಬ್ರಿಗಿನ್ನ ಒಬ್ರಿಗೆ ಅಗಾಧವಾದ ಜ್ಞಾನ ಇರುತ್ತೆ. ಅದನ್ನ ನಾವು ಪಡ್ಕೊಳ್ಳೋದು, ತಿಳ್ಕೊಳ್ಳೋದು, ಮತ್ತೊಬ್ಬರಿಗೆ ನಾವು ಹಂಚಿಕೊಳ್ಳೋದು, ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ ಹಿಂದೇಟ್ ಹಾಕೋದು ಯಾವ್ದು ಮಾಡಬಾರ್ದು ಅನ್ನೋದು ನನ್ನೊಂದು ಅಭಿಪ್ರಾಯ. ಸೊ ನಾ ಹೇಳದ್ನಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಒಬ್ಬೊಬ್ರಲ್ಲಿ ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರ. ಆಮೇಲೆ ಅವ್ರು ಹೇಳಿದ್ರು ಕಲಿಕೆಗೆ ಕೊನೆನೇ ಇಲ್ಲ, ಯಾವ ಏಜ್ ಅಲ್ಲಿ ಬೇಕಾದ್ರೆ ಕಲಿಬಹುದು. ನಿಮ್ಮಲ್ಲಿ ಒಂಚೂರು ಆಸಕ್ತಿ ಅನ್ನೋದಿರ್ಬೇಕು. ಆಸಕ್ತಿ ಅನ್ನೋದಿದ್ರೆ ನೀವು ಯಾವ ವಯಸ್ಸಲ್ಲಿ ಏನ್ ಬೇಕಾದ್ರೆ ಖಂಡಿತವಾಗ್ಲೂ ಕಲಿಬೇಕು. ಸ್ವಲ್ಪ ಕಾಳಜಿ ವಹಿಸಿ, ಸ್ವಲ್ಪ ಸಮಯ ಕೊಟ್ಕೊಂಡು ಕಲಿಯೋದನ್ನ ಒಂಚೂರು ಆಸಕ್ತಿಯಿಂದ ಮಾಡಿದ್ರೆ ಖಂಡಿತ ಎಲ್ಲನೂ ಒಲಿಯುತ್ತೆ. ನಾನು ಹೇಳಿದ್ರಲ್ಲ, ಯೋಗ ಮಾಡ್ತೀವಿ, ನಂದು ಒಂದು ವಾಚ್ ಅಂಗಡಿ ಇದೆ, ವಾಚ್ ರಿಪೇರಿ ಮಾಡ್ತೀನಿ, ಅದ್ರ ಜೊತೆಲಿ ಈ ಟ್ರೀಟ್ಮೆಂಟ್ ಕೂಡ ಯಾರಾದ್ರೂ ಬಂದ್ರೆ ಹೀಲಿಂಗ್ ಕೂಡ ಕೊಡ್ತೀವಿ. ಈ ರೀತಿ ನಾನಾ ಇದೆ ನಮ್ಮಲ್ಲಿ ಕೂಡ, ಒಂದೇ ಅಂತಿಲ್ಲ. ಜೀವನ ನಡೆಸ್ಬೇಕಲ್ಲ, ಅದಕ್ಕೆ ಎಲ್ಲಾ ತರದ ಒಂದ್ 3-4 ಕ್ಷೇತ್ರದಲ್ಲಿ ಇದೀನಿ ನಾನು. ಸೊ ನಮ್ದೇ ಆದಂತ ಒಂದು ವಾಚ್ ಅಂಗಡಿ ಇದೆ, ಅಲ್ಲಿ ಬಂದ್ರೆ ವಾಚ್ ರಿಪೇರಿ, ವಾಚ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ದು ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ಸುಮಾರು ಜನ ನೋಡಿರ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡಿದವರೆಲ್ಲ ಕೇಳ್ತಾರೆ ಏನಾರ ಮಾಡ್ತಿರಲ್ಲ ಹಿಂಗೆ. ಸೊ ನಮ್ಗಾಗಿ ನಾವು ಸಮಯ ಕೊಟ್ಕೊಂಡಾಗ ಖಂಡಿತವಾಗ್ಲೂ ಎಲ್ಲಾನು ಮಾಡ್ಬೇಕು. ಮತ್ತು ನಿಮ್ಮನ್ನ ಅದೇ ಹೇಳ್ತಾರಲ್ಲ, ನಮ್ಮನ್ನ ನಾವು ಅರಿಬೇಕು, ನಮ್ಮನ್ನ ನಾವು ನೆನೆ ಒಬ್ರು ಧ್ಯಾನದ ಬಗ್ಗೆ ಮಾತಾಡೋದು, ಅದ್ಭುತ ಮಾತಾಡೋದು. ಸೊ ಒಂದಷ್ಟು ಸಮಯ ಕೊಟ್ಕೊಂಡು ಹಲವು ತರದ ಧ್ಯಾನ ಇರ್ತದೆ. ಅವ್ರು ಯಾರೋ ದೊಡ್ಡವ್ರು ಹೇಳಿದ್ರು ಧ್ಯಾನ ಕೂಡ ಹೇಳ್ಕೊಡ್ತೀವಿ, ಫುಡ್ ಬಗ್ಗೆ ಹೇಳ್ತೀವಿ. ನೋಡಿ, ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 99 ರುಪೀಸ್ ಅಲ್ಲಿ ಇದೆಲ್ಲ ಎಲ್ ಕೊಡ್ತಾರೆ, ಯಾರು ಕೊಡ್ತಾರೆ? ಒಂಥರ ಹೆಂಗೆ ಅಂದ್ರೆ ಶಿಸ್ತುಬದ್ಧವಾಗ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿರ್ತಾರೆ, ಅದನ್ನ ನಿಮ್ ತಲೆಗೆ ತುಂಬಿಟ್ಟು ಕೈ ತೊಳ್ಕೊಂಡ್ ಹೋಗ್ತಾರೆ. ಅದೆಲ್ಲ ಕರೆಕ್ಟ್ ಅಂದ್ರೆ ನಿಮ್ಗೆ ಆರೋಗ್ಯ ಅಂತಕ್ಕಂಥದ್ದು ಒಂದೇ ಒಂದರಲ್ಲಿ ಸಿಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರೆಲ್ಲ ಹೇಳಿದ್ರು. ಈಗ ಅಷ್ಟೇ ಹಿಂದೆ ಹೇಳಿದ್ರು, ನಿಮ್ಗೆ ಏನಾರ ಟ್ಯಾಲೆಂಟ್ ಇದ್ರೆ ಅಡಿಗೆ ಬಗ್ಗೆ ಖಂಡಿತ ಅದ್ರ ಬಗ್ಗೆ ಕೂಡ ಯಾರ್ ಬೇಕಾದ್ರೆ ಏನಾರ ಶೇರ್ ಮಾಡಿ. ಈ ತರ ಪ್ಲಾಟ್ಫಾರ್ಮ್ ಖಂಡಿತವಾಗ್ಲೂ ಎಲ್ಲೂ ಸಿಗೋದಿಲ್ಲ. ಸೊ ಇದನ್ನ ತುಂಬಾ ಜನ ಸದುಪಯೋಗ ಪಡಿಸ್ಕೊಳ್ಬೇಕು. ಗ್ರೂಪ್ ಅಲ್ಲಿ ಆಕ್ಚುಲಿ ಒಂದ್ 30 ಜನವರೆಗೂ ಇದ್ದಾರೆ. ಇನ್ನೂ ಜಾಸ್ತಿ ಜನ ಆಗುತ್ತೆ, ಇನ್ನೂ ಮನೆ ಮುಟ್ಟಬೇಕು, ಇನ್ನೂ ಜನ. ಮತ್ತೆ ಫೀಡ್ಬ್ಯಾಕ್ ಅಂತ ಹೇಳಿದ್ರಲ್ಲ, ಫೀಡ್ಬ್ಯಾಕ್ ಬಗ್ಗೆ ಖಂಡಿತವಾಗ್ಲೂ ನಾನು ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ಕೊಡ್ತೀನಿ. ನೀವು ಎಲ್ಲರೂ ಕೂಡ ಅಂದ್ರೆ ನ್ಯಾಚುರಲ್ ಆಗಿ ನಿಮ್ಮ ಆಡು ಭಾಷೆಯಲ್ಲಿ ನಿಮ್ಗೆ ಏನ್ ತಿಳ್ಕೊಂಡಿದ್ದೀರೋ, ನಿಮ್ಗೆ ಏನ್ ಅರ್ಥ ಆಗಿದೆಯೋ ಖಂಡಿತ ವಿಡಿಯೋ ಮಾಡಿ ಬಿಡ್ಬೇಕು. ಸುಮಾರು ಜನ ನೀವು ಆಚೆ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಬ್ಬರು ಹೇಗೆ ಜನಮನ ಮುಡ್ತಾ ಇದಾರೆ ಅಂದಾಗ, ಅದು ನೀವು ಯಾರಿಗೆ ಕ್ಷೇತ್ರ ಅಂತಾನೆ ತಗೋಬೇಡಿ. ನೋಡಿರ್ತೀರಾ ಹುಚ್ಚುಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಡಿದವರು ಬೇಗ ಜನಮಟ್ಟನ ರೀಚ್ ಆಗ್ತಾ ಇದ್ದಾರೆ, ನೋಡಿರ್ತೀರಾ ಅದನ್ನೆಲ್ಲ. ಅಂತವ್ರು ಎಲ್ಲೆಲ್ಲೋ ಹೋಗಿದ್ದಾರೆ, ಎಲ್ಲೆಲ್ಲೋ ಬೆಳೆದು ಬಿಟ್ಟಿದ್ದಾರೆ. ಈ ಬಿಗ್ ಬಾಸ್ ಅದು ಇದು ಶೋ ಎಲ್ಲ ನೋಡಿರ್ತೀರಾ. ಸೊ ಈ ರೀತಿ ಒಳ್ಳೆಯದಾದಂತ ಒಂದು ನಾವು ಕ್ಲಾಸ್ ಸೇರಿದೀವಿ, ಈ ಜಾಗದಲ್ಲಿ ಇದೀವಿ ಅಂದಾಗ ಖಂಡಿತ ಪ್ರತಿಯೊಬ್ಬರು ಕೂಡ ಅವರ ಅನಿಸಿಕೆ ಅಭಿಪ್ರಾಯನ ಮುಕ್ತವಾಗಿ ವ್ಯಕ್ತಪಡಿಸ್ಬೇಕು. ಒಂದು ಫೀಡ್ಬ್ಯಾಕ್ ವಿಡಿಯೋ ನಿಂಗೆ ಹೆಂಗ್ ಬರುತ್ತೋ ಅವ್ರು ಮಾತಾಡ್ಬಿಟ್ಟು ನನ್ಗೆ ಈ ತರ ಆಗಿದೆ, ಒಳ್ಳೇದಾಗಿದೆ. ಅಥವಾ ಅದನ್ನ ಮತ್ತೊಬ್ರು, ಅದು ಹೆಂಗೆ ಅಂದ್ರೆ ನೀವು ಹೇಳೋಂತ ಒಂದ್ ಸಣ್ಣದಾದಂತದ್ದು ಒಂದು ನಿಮ್ಮಲ್ಲಿ ಬದಲಾವಣೆ, ಒಂದು ಕೆಮ್ಮು ವಾಸಿಯಾಗಿದೆ, ಒಂದು ಶೀತ ವಾಸಿಯಾಗಿದೆ, ಒಂದು ನೆಗಡಿ ವಾಸಿಯಾಗಿದೆ ಅಂದ್ರೂ ಅದು ಮತ್ತೊಬ್ಬರಿಗೆ ನೀವು ಫೀಡ್ಬ್ಯಾಕ್ ಮಾಡಿ ಕೊಡುವಂತ ವಿಡಿಯೋ ಮತ್ತೊಬ್ಬರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಸೊ ಸೋಮು ಸರ್ನ ಎಲ್ಲರೂ ಬಿಲೀವ್ ಮಾಡ್ಬೋದು, ಅವ್ರು ಮುಕ್ತವಾಗಿದ್ದಾರೆ. ಖಂಡಿತವಾಗ್ಲೂ ಈ ತರ ಮುಕ್ತವಾಗಿರೋಂತ ಗುರುಗಳು ಸಿಗೋದು ಅಪರೂಪ. ಸೊ ಎಲ್ಲರೂ ಕೂಡ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಹೇಳಲ್ಲ, ಫೀಡ್ಬ್ಯಾಕ್ ವಿಡಿಯೋ ಮಾಡಿದಾಗ ಗ್ರೂಪ್ ಅಲ್ಲಿ ಹಾಕಿ, ನಿಮ್ದೇ ಆದಂತ ಚಾನಲ್ ಇದ್ರೆ ಹಾಕಿ, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ, ನಿಮ್ಮಲ್ಲಿ ಬದಲಾವಣೆ ಬಂದಿರೋದನ್ನ ಅಕ್ಕಪಕ್ಕದವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅದು ಮತ್ತೊಬ್ಬರಿಗೆ ಮಾದರಿ ಆಗುತ್ತೆ, ಸಹಕಾರಿ ಆಗುತ್ತೆ, ಸಹಾಯ ಕೂಡ ಆಗುತ್ತೆ. ಸೊ ಈ ರೀತಿ ಹೇಳ್ತಾರ ಒಂದೆರಡು ಮಾತು ಮುಗಿಸ್ತೀನಿ, ಮತ್ತೆ ಕ್ಲಾಸ್ನ ಕಂಟಿನ್ಯೂ ಮಾಡಿ ಅಂತ ಸೋಮು ಸರ್ನ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಒಂದ್ ನಿಮಿಷ, ಮಹಾಲಕ್ಷ್ಮಿ ಮೇಡಮ್ ಹೇಳಿ, ಏನು ಹ್ಯಾಂಡ್ ರೈಸ್ ಮಾಡಿದ್ದೀರಿ ಸರ್? ಹೇಳಿ. ಏನ್ ಸ್ವಾಮಿ ಸರ್? ಅನ್ಮ್ಯೂಟ್. ಓಕೆ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದ್ದೀರಿ ಸರ್.
ಸೊ ಫಸ್ಟ್ ಆಫ್ ಆಲ್ ನಮಸ್ಕಾರ ಸೋಮಪ್ಪಾಜಿ ಅವರಿಗೆ. ನಮಸ್ತೆ. ಫುಲ್ ನಿಮ್ ಕಡೆ ಹೆಸರು ಸೋಮಪ್ಪ ಲಾಮಾಣಿ ಅಂತ ಇದೆ. ಹೌದು. ನಮ್ಗೆ ಅಷ್ಟು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ಅದು. ತೊಂದ್ರೆ ಇಲ್ಲ ಹೇಳಿ. ಸೋಮಪ್ಪ ಅವರು ಅಂತ ಹೇಳ್ತೀವಿ. ಓಕೆ, ಪರವಾಗಿಲ್ಲ. ಪ್ರೀತಿಯಿಂದ. ಹಾ. ಆ, ಸರಿ, ನಮಗೆ ಮಣಿಯವರು ಕೂಡ ಬಹಳ ಪರಿಚಯ, ಇವಾಗ ಮಾತಾಡಿದ್ರಲ್ಲ. ಓಕೆ. ಹಾ ಸರ್. ನಾವು ಯೋಗ ಟೀಚರು, ಒಂದೇ ಗುರುಗಳ ಹತ್ರ ಅಭ್ಯಾಸ ಮಾಡಿರೋರು. ಹಾ ಸರ್. ಆ, ಒಳ್ಳೇದಾಗಿ. ಹಾಗೆ, ಆ, ಆ, ನನ್ನ ಒಂದು ಸ್ಪೆಷಲೈಸೇಷನ್ಸ್ ಏನು ಅಂದ್ರೆ ಪ್ರಾಣಿಕ್ ಹೀಲಿಂಗು, ರೇಖಿ ಹ್ಮ್. ಮತ್ತೆ ಆಕ್ಯುಪ್ರೆಷರ್, ಓಕೆ. ಜೊತೆಯಲ್ಲಿ ಯೋಗಕ್ಕೆ ಹೆಚ್ಚು ಫಸ್ಟ್ ಪ್ರಾಮಿನೆನ್ಸ್. ಓಕೆ. ಅಲ್ಲಿ ಯಾರಿಗಾರು ಬೇಕು ಅಂದ್ರೆ ನಾನು ಇದು ಯಾರಿಗೂ ಅವಶ್ಯಕತೆ ಇದ್ದವ್ರಿಗೆ ಸರ್, ನಾವು ಇನ್ನೊಂದ್ ಏನ್ ಮಾಡಿದೀವಿ ಅಂದ್ರೆ, ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತಂದ್ರೆ ನಾವು ನಮ್ ಗ್ರೂಪ್ ನಿಂದ ನಾವೆಲ್ಲರಿಗೂ ಮಾಡ್ತೀವಿ. ಈಗ ನಾಗರಾಜ್ ಸರ್ ನಿನ್ನೆ ಮಾತಾಡಿದ್ದಾರೆ, ಮಣಿ ಸರ್ದು ಇದಾರೆ, ಈಗ ನಿಮ್ದು ಇದ್ದಾರೆ. ಈಗ ನಾ ಅವಲ್ ಹೇಳಿದ್ನಲ್ಲ, ಯಾರ್ಯಾರ್ದು ಏನು ಟ್ಯಾಲೆಂಟ್ ಇದೆನಾ ಗ್ರೂಪ್ ನಿಂದ ಹಾಕೋಣ, ಜಾಯಿನ್ ಆದ್ರೆ ಮಾಡೋಣ. ಖಂಡಿತ ಖಂಡಿತ. ಏನು ನಿಮ್ಮ ತೊಂದ್ರೆ ಇಲ್ಲ. ಆ ಒಂದು ಆದರ್ಶ ಇದೆಯಲ್ಲ, ಈಗ ತಾನೇ ಮಣಿಯವರು ಹೊಗಳ್ತಾ ಇದ್ರು ನಿಮ್ಮನ್ನ, ಹ್ಮ್. ಒಳ್ಳೆ ಗುರುಗಳು ಅಂತ ನನಗೂ ಅನ್ನಿಸ್ತಾ ಇದೆ. ನೀವು ಮಾತು ಕೇಳಿ ಯಾರು ಅಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಡಲ್ಲ. ನೀವು ಬೈಯೋದಿದ್ರೆ ಬೈರಿ, ಹೊಗಳದಿದ್ರೆ ಹೊಗಳಿ ಅಂತ ಯಾರು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅದೊಂಥರ ಅವಕಾಶ ಕೊಟ್ಬಿಟ್ರೆ ಬಾಯಿಗೆ ಬಂದಂಗೆ ಸರ್, ಮಾತಾಡ್ತಾರೆ ಇನ್ನೊಂದೇನ್ ಜನ. ಗೊತ್ತಾ? ನಾನ್ ಯಾರು ಬುಕ್ ಟ್ರಯಲ್ ಕೊಡಲ್ಲ. ನಾನ್ ಬುಕ್ 24 hours ಫ್ರೀ ಟ್ರಯಲ್ ಕೊಡ್ತೀನಿ. ಅದು ಇಷ್ಟ ಆದ್ರೆ ತಗೋಬಹುದು, ದುಡ್ಡು ವೇಸ್ಟ್ ಮಾಡ್ಬೇಡ್ರಿ. ಹಾಗಾಗಿ ನಾನು ಹೌದೌದು. ಟ್ರಯಲ್ ನಿಮ್ಮ ಬುಕ್ ಆದರ್ಶ ಕೊಡ್ತೀನಿ. ತುಂಬಾ ಅಪ್ರಿಶಿಯೇಬಲ್. ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ 100 rupees ಇಸ್ ನಥಿಂಗ್, ಅದೇನ್ ದೊಡ್ಡ ವಿಷಯ ಅಲ್ಲ. 100 ಹೌದು rupees ಹೌದು ನೀವು ಸೇವೆ ಮಾಡ್ತಾ ಇದ್ದೀರಲ್ಲ, ಅದೇ ಅದು ಸರ್. ನಾನು ಕೂಡ ಯೋಗ ಕ್ಲಾಸ್ಗೆ ಇವತ್ತು ಅಡ್ವರ್ಟೈಸ್ಮೆಂಟ್ ಹಾಕಿದೆ. ಹಾ ಸರ್. 1 week ಫ್ರೀ ಕ್ಯಾಂಪ್ ಅಂತ ಹಾಕಿದ್ದೀನಿ, ಬಟ್ ವಿತ್ ಆಪ್ಷನಲ್ ಗುರುದಕ್ಷಿಣ ಅಂತಲೇ ಹಾಕಿದ್ದೀನಿ. ಹೌದೌದು, ಅವ್ರಿಗೆ ಎಷ್ಟು ತಿಳಿದದ ಅಷ್ಟು ಯಾಕೆ ಅಂದ್ರೆ ನಾವು ಸುಮ್ನೆ ಕೊಟ್ರೆ ಸುಮ್ನೆ ಬರ್ತಾರೆ, 2 ದಿವಸ ಬಂದು ಹೊರಟೋಗ್ಬಿಡ್ತಾರೆ. ನಿಜ, ಅಟ್ಲೀಸ್ಟ್ ನಿಜ. ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಹೌದು. ಅವ್ರಿಗೊಂದು ಸೀರಿಯಸ್ನೆಸ್ ಇದೆ ಅಂತ. ನಿಜ ಸರ್. ಕಲಿಯೋರು ಅಂದ್ರೆ ನಾವು ದುರಾಸೆಗೆ ಹೋಗ್ಬಾರ್ದು. ನಿಮ್ಮ ಹೌದು. ಆದರ್ಶ ತುಂಬಾ ಚೆನ್ನಾಗಿದೆ. 100 ರೂಪಾಯಿಗೆ ಯಾರು ವಿದ್ಯಾನ ಹೇಳ್ಕೊಡೋದಕ್ಕೆ ಇಲ್ಲ. ಇವತ್ತಿನ ದಿನಗಳಲ್ಲಿ ಯಾರು ಮನಸ್ಸು ಮಾಡಲ್ಲ. ನೀವು ಇಲ್ಲ. ಮಾಡಿದಿರಿ. ಹೌದು. 100 rupees ಇಸ್ ನಥಿಂಗ್, ಅದೇನೋ ದೊಡ್ಡ ವಿಷಯ ಅಲ್ವೇ ಅಲ್ಲ. ಅದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಯೋಗ ಫೀಸೇ 1200 ತಗಂತೀನಿ ಪರ್ ಮಂತ್. ಮಣಿಯವರು ಬಹುಶಃ ಅವ್ರು ಅಷ್ಟು ಟ್ಯಾಲೆಂಟೆಡ್ ಇದ್ರು ಅವ್ರು ಇನ್ನೂ ಕಮ್ಮಿ ತಗಂತಾರೆ. ಹೌದು ಸರ್. ನನಗೆ ಅವರು ಗೊತ್ತದು. ಸ್ವಲ್ಪ ಜನಸೇವೆ ಅವರ ಜಾಸ್ತಿ ಇದೆ. ಆದರ್ಶಗಳು, ಜನಸೇವೆ ಜಾಸ್ತಿ ಇದೆ. ಅವರವರ ಆದರ್ಶಗಳು, ಅವರವರ ಆದರ್ಶಗಳು ಮತ್ತೆ ಅವರವರ ಚಿಂತನೆಗಳು. ಯಾರು ಯಾರನ್ನ ಯಾಕೆ ಅಂತ ಕೇಳಂಗಿಲ್ಲ. ಹೌದು ಅವ್ರದ್ದು ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇರ್ತದೆ, ಹಂಗೇನೆ ಅದು. ಅದೇ ಸರ್. Okay, ಸರ್, ಹಾಗೆ. ಇದು ಶಿವಮೊಗ್ಗದಿಂದ ನಾನು ಕೂಡ 2025 ಬ್ಯಾಚ್ TM ಸ್ಟೂಡೆಂಟ್. ಈಗ TCM ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಏನಂತಂದ್ರೆ ನಾವು ಕೂಡ 6K ಕ್ಲಾಸ್ನೆಲ್ಲ ಫುಲ್ ದೊಡ್ಡ ಗ್ರೂಪ್ ಅಲ್ಲೇನೆ ಕಲ್ತಿದೀವಿ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಏನಂದ್ರೆ ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಇರ್ತೀವಲ್ಲ, ದೊಡ್ಡ ಸ್ಕೂಲ್ ತರ, ಆ ತರ ನಾವು ನಮ್ಮ ಮಾತಾಡ್ಸರಿರಲ್ಲ, ನಮ್ಮ ನೋಡರಿರಲ್ಲ. ಅದ್ರಲ್ಲೇ ನಾವು ನಮ್ಗ್ ಹಸ್ವಿರ್ಬೇಕು. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗ್ ಹಸ್ವಿರ್ಬೇಕು ಕಲಿಯೋದು. ಇತ್ತು ಅಂತಂದ್ರೆ ಒಬ್ಬೊಬ್ರು ಪಾಯಿಂಟ್ ಕೂಡ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಲ್ಸರ್ ಕಮ್ಮಿ ಇದಾರೆ. ನನಗ್ ಗೊತ್ತಿದಂಗೆ ಕಲ್ಸರ್ ಕಮ್ಮಿ ಇದಾರೆ. ಬಟ್ ಸೋಮು ಸರ್ ತುಂಬಾ ಅವೈಲೇಬಲ್ ಇದಾರೆ. ಎಲ್ರುನು ಇದು ಏನ್ ವಿದ್ಯೆ ಒಂದ್ಸಲ ಕಲೀರಿ, ನಿಮಗೆ ಅರ್ಥ ಆಗತ್ತೆ. ಒಂದ್ಸಲ ಕಲ್ತ್ರೆ ನಿಮ್ ಲೈಫ್ ಲಾಂಗ್ ನಿಮ್ಗೆ ಯೂಸ್ ಬರತ್ತಿದು. ಬೇರೆ ಏನೋ ಕಲ್ತೆ ಓದೆ ದುಡ್ಡು ಬರುತ್ತೆ ಹೋಗುತ್ತೆ. ಬಟ್ ಈ ಕಲ್ತಿದ್ ವಿದ್ಯೆ ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ. ದಯವಿಟ್ಟು ಎಲ್ಲ ಮನ್ಸಿಟ್ಟು ಕಲೀರಿ. ಚೆನ್ನಾಗಿ ಹೇಳ್ಕೊಡ್ತಾರೆ, ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ಬಂದಿದ್ದೀನಿ. ಸ್ವಲ್ಪ ಕಷ್ಟ ಆಗತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗತ್ತೆ. ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಸ್ವಲ್ಪ ಐಡಿಯಾ ಇರೋರಿಗಾದ್ರೆ ಬೇಗ ಅರ್ಥ ಆಗತ್ತೆ. ಐಡಿಯಾ ಇಲ್ಲ ಅಂತಂದ್ರೆ ಒಂಚೂರು ಕಷ್ಟ ಆಗತ್ತೆ. ಬಟ್ ಏನಿಲ್ಲ, ರೆಕಾರ್ಡಿಂಗ್ಸ್ ನೋಡ್ತಾ ನೀವ್ ಎಷ್ಟು ರೆಕಾರ್ಡಿಂಗ್ಸ್ ನೋಡ್ತೀರಾ ಅಷ್ಟು ನಿಮ್ಗೆ ತಲೆಗೆ ಹೋಗುತ್ತೆ. ಯೂಸ್ ನನ್ನ ಮಾಡ್ಕೊಳ್ಳಿ. ಇದು ಟೈಮಿಂಗ್ಸ್ ಏನ್ ಮೇಡಮ್ ಇದ್ರದ್ದು ಕ್ಲಾಸಿಂದು? ಸರ್ 7ಗೆ ಇರೋದು ಆಕ್ಚುಲಿ. ನಮಗೆ ರೆಕಾರ್ಡಿಂಗ್ಸ್ 7 to ಸಿಗುತ್ತಾ? 8 ಅಂತ ಹೇಳಿ. 7 to 8. ರೆಕಾರ್ಡಿಂಗ್ 7 to 8 ನಂದು ಮಂಡೇ ಟು ಫ್ರೈಡೆ ಆನ್ಲೈನ್ ಕ್ಲಾಸ್ ಇರುತ್ತೆ. ರೆಕಾರ್ಡಿಂಗ್ ಸಿಗುತ್ತೆ ಸರ್. ರೆಕಾರ್ಡಿಂಗ್ ಸಿಗುತ್ತೆ ಅಂದ್ರೆ ರೆಕಾರ್ಡಿಂಗ್ ಸಿಗುತ್ತೆ. ನಮ್ದು ಯಾವ್ದೇ ಕಾರಣಕ್ಕೂ ಅದು ಲೈಫ್ ಟೈಮ್ ಆಕ್ಸೆಸ್ ರೆಕಾರ್ಡಿಂಗ್. ಯಾವ್ದೇ ರೆಕಾರ್ಡಿಂಗ್ ಸಿಕ್ಕಿದ್ರೆ ಸಾಕು, ನಾನ್ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. 1 month. ಆಮೇಲೆ ನಿಮ್ಮ ಫೇಸ್ ಮೇಲೆ ಲೈಟ್ ಬೀಳೋಂಗೆ ಮಾಡ್ಕೊಳ್ಳಿ ಇಲ್ಲ ಸರ್. ಈಗ ನಮ್ಮ ಇಲ್ಲೊಂದು ಸ್ವಲ್ಪ ಲೈಟ್ ಇಂದ ಏನೋ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ಆಗ್ತಾ ಇಲ್ಲ. ಅದನ್ನ ಒಂದ್ ಸ್ವಲ್ಪ ಈಗ ನಾಳೆಯಿಂದ ಕರೆಕ್ಟ್ ಕಾಣಿಸ್ತಾ ಇದೆ, ಅವಾಗಿಂತ ಬೆಟ್ರೆ. ಹೌದೌದು.
ಸರ್ ಅಂತ ಬಿಟ್ರಿ. ಥ್ಯಾಂಕ್ ಯು ಸರ್. ಮೇಡಮ್ ಹೇಳಿ, ಕಂಟಿನ್ಯೂ ಮಾಡಿ. ಈ ಒಂದ್ಸಲ ಎರಡ್ ಸಲಕ್ಕೆಲ್ಲ ಅರ್ಥ ಆಗಲ್ಲ, ಬಟ್ ರೆಕಾರ್ಡಿಂಗ್ ನೋಡ್ತಾ ಹೋಗ್ಬೇಕು. ರೆಕಾರ್ಡಿಂಗ್ ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ. 6 ಕೀ ಅಂತ ಏನ್ ಅಂದ್ರೆ ಕಷ್ಟ ಅಂತದ್ ಏನಿಲ್ಲ. ನಮ್ಮ ದೇಹದಲ್ಲಿ 12 ಮೆರಿಡಿಯನ್ಸ್ ಬರ್ತವೆ, 6 ಕೋಲ್ಡ್ 6 ಹೀಟ್, ಅಂದ್ರೆ ಹಿನ್ ಯಾಂಗ್ ಅಂತ ಕರಿತೀವಿ. ಏನಿಲ್ಲ, ಜಸ್ಟ್ ಈ 2 ಫಿಂಗರ್ ಅಲ್ಲೇನೆ ಟ್ರೀಟ್ ಮಾಡೋದಿರತ್ತೆ. ಹಿನ್ ಯಾಂಗ್ ಎಲ್ಲ ಈ ಸೈಡ್ ಟ್ರೀಟ್ ಮಾಡ್ತೀವಿ, ಇನ್ನೆಲ್ಲ ಈ ಸೈಡ್ ಟ್ರೀಟ್ ಮಾಡ್ತೀವಿ. ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ ಹೇಗ್ ತರ ಟ್ರೀಟ್ ಮಾಡೋದು ಅಂತ. ಸರ್ ಒಂದೇ ಒಂದ್ ಸೆಕೆಂಡ್. ಕಂಟಿನ್ಯೂ ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ. 16 ಅಲ್ಲಿ ನೀವು ಏನಾರ ಎನರ್ಜಿ ವೇರಿಯೇಷನ್ ಆಗುತ್ತೆ ಅಥವಾ ಏನೋ ಸಿಂಪ್ಟಮ್ಸ್ ಜಾಸ್ತಿ ಆಗತ್ತೆ, ಆತರ ಎಲ್ಲ ಏನು ಭಯ ಬೇಡ. ತಕ್ಷಣ ನಿಮಗೆ ಏನಾರ ತಪ್ಪು ಅನಿಸ್ತು ಅಂದ್ರೆ ಹಾಕೊಂಡಿರೋದನ್ನ ಇಮಿಡಿಯೇಟ್ ಆಗಿ ಮತ್ತೆ ಚೇಂಜ್ ಮಾಡ್ಕೋಬಹುದು ಅಂತ. ನೀವು ಮೇಜರ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದ್ರಲ್ಲಿ ಯಾವುದೇ ತರದ್ದು. ಒಂದ್ಸಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು. ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ನೀವ್ ಹೆಂಗ್ ಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಗೊತ್ತಾಗತ್ತೆ ನಿಮ್ ಬಾಡಿ ಏನ್ ಹೇಳತ್ತೆ, ಬಟ್ ನಿಮ್ ಬಾಡಿನಲ್ಲಿ ಏನೇನ್ ಆಗತ್ತೆ ಅನ್ನೋದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮಾಡಾದ್ಮೇಲೆ ನಿಮಗೆ ಗೊತ್ತಾಗತ್ತೆ ನನಗೆ ಹೀಟ್ ಆಗಿದೆಯೋ, ನನಗೆ ಕೋಲ್ಡ್ ಆಗಿದೆಯೋ, ಅಥವಾ ಪಿತ್ತ ಆಗಿದೆಯೋ, ವಾತ ಆಗಿದೆಯೋ, ಬಟ್ ಯಾವ ಟೈಮಿಗೆ ಬರ್ತಿದೆ. ಟೈಮಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಇದು ನಿಮ್ಗೆ ಏನ್ ಸಿಂಪ್ಟಮ್ಸ್ ಬರುತ್ತೆ ಅದೆಲ್ಲ ಒಂದ್ಸಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಅರ್ಥ ಆಗತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಇಷ್ಟು ಈಸಿಯಾಗಿ ಅವೈಲೇಬಲ್ ಆಗಿ ನಮಗೆ ಹೇಳ್ಕೊಡೋ ಅಂತವ್ರು ಯಾರು ಸಿಕ್ಕಿಲ್ಲ ಇದುವರೆಗೂ. ನಾವು ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದೀವಿ, ಬಟ್ ಸೋಮು ಸರ್ ಫುಲ್ ಅವೈಲೇಬಲ್ ಇದಾರೆ, ಕನ್ನಿಂಗ್ ಇದಾರೆ, ಯಾವ್ದೇ ಡಿಮ್ಯಾಂಡ್ ಇಲ್ಲ. ಬಟ್ ಅವ್ರ ಉದ್ದೇಶ ಚೆನ್ನಾಗಿದೆ. ಅದು ಒಂದಕ್ಕೋಸ್ಕರ ನಾವು ಕೂಡ ಇವತ್ತು ಫ್ಯಾಮಿಲಿಗೆ ಜಾಯ್ನ್ ಆಗಿ. ಉದ್ದೇಶ ಚೆನ್ನಾಗಿರ್ಬೇಕು ಮೇನ್ ಆಗಿ. ಆಮೇಲೆ ಅವ್ರು ಹೇಳಿದ್ರು ನನ್ ಜೊತೆಗೆ ಯಾರು ಮಾತಾಡ್ಬೇಕು ಅಂತ ಅನ್ಸುತ್ತೆ, ನಿಮ್ ಹತ್ರ ಒಂದ್ ಪಾಸಿಟಿವ್ನೆಸ್ ಸಿಗತ್ತೆ ಅಂತ. ಅದು ಆಕ್ಚುಲಿ ಹಂಗೂ ಫೀಲ್ ಆಗಿದೆ. ಯಾಕಂತಂದ್ರೆ ಅವ್ರದ್ದು ಮೈಂಡ್ ಅಲ್ಲಿ ಫುಲ್ ಯಾವಾಗ ಏನಿರತ್ತೆ ಅಂದ್ರೆ ಸಿಂಪ್ಟಮ್ಸ್ ಬಗ್ಗೆನೇ ಓಡ್ತಿರತ್ತೆ. ಯಾವ ಸಿಂಪ್ಟಮ್ಸ್ ಏನ್ ಟ್ರೀಟ್ ಮಾಡ್ಬೇಕು, ಬರೀ ಏನಂದ್ರೆ ಗುಣಪಡಿಸೋದ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಿರ್ತಾರಲ್ಲ, ಅಂತವ್ರ ಜೊತೆಗಿದ್ರೆ ನಮಗೆ ಅವ್ರು ಟ್ರೀಟ್ ಮಾಡೋದೇ ಬೇಡ. ಇವ ನಮ್ ಸಿಂಪ್ಟಮ್ಸ್ ಹೇಳ್ಕೊಂಡ್ರೆ ಸಾಕು, ನಮ್ಗೆ ಅರ್ಧ ಹೀಲ್ ಆಗಿರುತ್ತಲ್ಲೇನೆ. ಅದು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರತ್ತದು. ಓಕೆ, ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅನ್ಸತ್ತೆ. ಓಕೆ, ಎಲ್ಲ ಥ್ಯಾಂಕ್ ಯು ಯೂಸ್ ಮೇಡಮ್. ಮಾಡ್ಕೊಳ್ಳಿ ಅಷ್ಟೇ ಹೇಳೋದು. ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಡೋರು ಸಿಗಲ್ಲ. ದಯವಿಟ್ಟು ಎಲ್ಲ ಯೂಸ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ಸ್ ನೋಡಿ, ಮೇನ್ ಆಗಿ ರೆಕಾರ್ಡಿಂಗ್ಸ್ ನೋಡ್ತಾ ಬನ್ನಿ, ನಿಮ್ಗೆ ಅವಾಗ ಚೆನ್ನಾಗ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಶಿಲ್ಪಾ ಮೇಡಮ್, ಥ್ಯಾಂಕ್ ಯು. ಏನಾರ ಡೌಟ್ ಇದ್ರೆ ಗ್ರೂಪ್ ಅಲ್ಲೇ ಮೆಸೇಜ್ ಮಾಡಿ, ಸಾಧ್ಯ ಆದ್ರೆ ನಾವು ಕೂಡ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ನೋಡಿ ಎಲ್ಲ Thank ನಮ್ಮ you, sir. ಫ್ಯಾಮಿಲಿ. Continue ಥ್ಯಾಂಕ್ ಮಾಡಿ. ಯು ಮೇಡಮ್, ಥ್ಯಾಂಕ್ ಯು. Thank you. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗಿದ್ದಾರೆ ನೋಡಿ. ಏನಾರ ಅವ್ರು ಬಿಸಿ ಇದ್ರೆ ನಾವು ಮಾಡ್ತೀವಿ, ನಾವು ಬಿಸಿ ಇದ್ರೆ ಅವ್ರು ಮಾಡ್ತಾರೆ. ಇದು ಒಟ್ಟುಗೂಡ್ಸ್ಕೊಂಡು ಹೋಗೋದಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಿರಿಯರು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ನೋಡಿ. ಕೇಳ್ತಾ ಇದೆ ಅನ್ಸುತ್ತೆ, ಕೇಳ್ತಾ ಇದಲ್ಲ? ಓಕೆ. ಹಾ, ಇವತ್ತು ಏನ್ ನಾಗರಾಜ್ ಸರ್ ಮಾತಾಡ್ತೀರಾ? ಏನು ಸ್ಟಾರ್ಟ್ ಮಾಡ್ಲಾ? ಕೇಳ್ತಾ ಇದೆ. ಇಲ್ಲ ಸರ್, ನಾನು ಬಿಜಿ ಅಂತ ಹೇಳಿ, ನೀವು ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಸರ್ ಯು. ನೀವು ಎಲ್ಲ ಕ್ಲೋಸ್ ಮಾಡ್ಬಿಡಿ ಸರ್. ಎಂಡಿಂಗ್ ಅಲ್ಲಿ ಒಂದ್ 10 ನಿಮಿಷ ಮಾತಾಡ್ತೀನಿ, ಎಲ್ಲ ಕ್ಲೋಸ್ ಆದ್ಮೇಲೆ. ಇವತ್ತು ಕೂಡ ಇಂಟ್ರಡಕ್ಷನ್ ಬರೀ ಇನ್ ಅಂಡ್ ಹ್ಯಾಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 8:20 ಇವತ್ತು ನಾವು ಇನ್ ಅಂಡ್ ಹ್ಯಾಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ ಅಂಡ್ ಹ್ಯಾಂಗ್ ಅಂದ್ರೆ ಏನು, ಹೆಂಗಿರುತ್ತೆ, ಏನ್ ಕತೆ ಅಂತ ಇವತ್ತು ಜಸ್ಟ್ ಇನ್ ಅಂಡ್ ಹ್ಯಾಂಗ್ ಬಗ್ಗೆ ಮಾತ್ರ ಮಾತಾಡೋಣ ಇವತ್ತು.